ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಸೆಕೆಂಡ್ ಪಾಡ್ಕಾಸ್ಟ್ ಇಂಟರ್ವ್ಯೂ ವಿತ್ ನವೋದಯನ್ಸ್. ಸೊ ಇವತ್ತು ನಮ್ ಜೊತೆ ಒಬ್ರಲ್ಲ ಇಬ್ರು ಇದ್ದಾರೆ. ಇವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋ ಅವಶ್ಯಕತೆನೇ ಇಲ್ಲ. ಸೊ ಫಸ್ಟ್ ಬ್ಯಾಚ್ ಇಂದ ಹಿಡಿದು ಅಟ್ ಪ್ರೆಸೆಂಟ್ ಬ್ಯಾಚ್ ಅವ್ರಿಗೆ ಎಲ್ಲರಿಗೂ ಗೊತ್ತಿರೋರೆ. ಬನ್ನಿ ಯಾರು ಅಂತ ತಿಳ್ಕೊಳ್ಳೋಣ. ಹಲೋ, ಹಾಯ್, ಹೇಗಿದ್ದೀರಾ? ಹಾಯ್ ಸೌಮ್ಯ, ಐ ಆಮ್ ಗುಡ್, ಥ್ಯಾಂಕ್ ಯು. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನಿಮ್ಮಿಬ್ರು ಫ್ರೆಂಡ್ಶಿಪ್ ಬಗ್ಗೆ ಎಲ್ಲರಿಗೂ ಗೊತ್ತಿರೋದೆ. ನನ್ಗೇನ್ ಡೌಟ್ ಇತ್ತಂದ್ರೆ ನೀವಿಬ್ರು ಸೇಮ್ ಬ್ಯಾಚ್ ಅವರು ಅಂತ ಇತ್ತು. ನಂಗೆ ಲೇಟರ್ ಐ ಗಾಟ್ ಟು ನೋ ದಟ್ ಇಬ್ರು ಬೇರೆ ಬೇರೆ ಬ್ಯಾಚ್ ಅಂತ. ಆ ಫ್ರೆಂಡ್ಶಿಪ್ ಹೇಗೆ ಸ್ಟಾರ್ಟ್ ಆಯ್ತು? ಆಕ್ಚುಲಿ ಹೊಸ ವಿಷಯ ಹೇಳ್ತೀನಿ. ವರ್ಷಕ್ಕಿಂತ 1 ಇಯರ್ ಸೀನಿಯರ್ ನಾನು, ಏಜ್ ವೈಸ್ ಅಲ್ಲಿ. ಓ, ಇದು ನಮಗೆ ಗೊತ್ತಿರಲಿಲ್ಲ. ಇದು ನಿಜ ಗೊತ್ತಿರಲಿಲ್ಲ. ಆಸ್ ಎ ಕ್ಲಾಸ್ ಬ್ಯಾಚ್ ವೈಸ್ ಬಂದ್ರೆ ಅಫ್ಕೋರ್ಸ್ 2 ಇಯರ್ಸ್ ಜೂನಿಯರು. ಯಾಕಂದ್ರೆ ನಾನು ಸ್ವಲ್ಪ ಆಂಧ್ರದಲ್ಲಿ LKG ಯಾವ್ದಂದ್ರೆ ಸ್ಕೂಲ್ಗೆ ಹೋಗಿ ಮತ್ತೆ ಇಲ್ಲಿ ಬಂದು ಕರ್ನಾಟಕದಲ್ಲಿ LKG ಸ್ಟಾರ್ಟ್ ಮಾಡಿದ್ದು. ಅಫ್ಕೋರ್ಸ್ 3 to 4 ಇಯರ್ಸ್ ನಾನು ನಮ್ಮ ಬ್ಯಾಚ್ ಅವ್ರಿಗೆ ನಾನು ಒಂದು 3 ಇಯರ್ಸ್ ಸೀನಿಯರ್. ಓಕೆ, ನೌ ದಟ್ ಯು ರಿವೀಲ್ಡ್ ದ ಸೀಕ್ರೆಟ್, ಫ್ರಮ್ ನೌ ಆನ್ ರೆಡ್ಡಿ ಅಣ್ಣ ಅಂತ ಕರಿತೀನಿ ನಾನು. ಸೊ ನಾನು ಅದಕ್ಕೆ ನೆಕ್ಸ್ಟ್ ಅದೇ ಕೇಳೋಣ ಅನ್ಕೊಂಡಿದ್ದೆ. ನೀವು ಅವ್ರನ್ನ ಅಲ್ಲಿದ್ದಾಗ ಅಣ್ಣ ಅಂತ ಕರಿತಿದ್ರಿ, ಇವಾಗ ಇಲ್ಲ. ನಾನು ಆಲ್ಮೋಸ್ಟ್ 6th 7th 8th ಬಂದ್ಮೇಲೆ ನಾನು ಸೀನಿಯರ್ನ ಸೂಪರ್ ಸೀನಿಯರ್ ಬಿಟ್ರೆ ಬಾಕಿ ಯಾರನ್ನು ನನ್ನ ಕಮ್ಮಿ. ನಮ್ಮ ಟೈಮ್ನಲ್ಲಿ ಆತರ ಏನಿಲ್ಲ, ಏನ್ ಇರ್ಲಿಲ್ಲ. 1 ಇಯರ್ ಸೀನಿಯರ್ ಅಂದ್ರೆ ಅದಾರ ಹೆಸರು ಆಯ್ತಾ ಇದ್ವಿ. ಇಮಿಡಿಯೇಟ್ ಸೀನಿಯರ್ಸ್ನೆಲ್ಲ ಅಣ್ಣ ಅಂತ ಕರಿತೀವಿ, ತುಂಬಾನೇ ಕಡಿಮೆ. Okay. ಹಾಗಾಗಿ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ನಾವಿಬ್ರು ಒಂದೇ ಊರು, ಹಳ್ಳಿ ಮೈಸೂರು. ವಿ ನ್ಯೂ ಈಚ್ ಅದರ್. ಇಲ್ಲಿ ಬರೋಕ್ಕಿಂತ ಮುಂಚೆ ಚೈಲ್ಡ್ಹುಡ್ ಅಲ್ಲೇ ತುಂಬಾ ಫ್ರೆಂಡ್ಶಿಪ್ ಇಲ್ಲ ಅಂತಂದ್ರು ವಿ ನ್ಯೂ ಈಚ್ ಅದರ್. ಅಂದ್ರೆ ಊರಲ್ಲಿ ಇವ್ ಸ್ವಲ್ಪ ಪಾಶ್ ಹುಡುಗರು, ನಾವು ಸ್ವಲ್ಪ ಕೋಲಿ ಹುಡುಗರು. ಇವ್ರ ಮನೆ ಜಾಸ್ತಿ ಬರ್ತೀವಿ. ಸ್ಟುಡಿಯಸ್, ಮೋರ್ ಸ್ಟುಡಿಯಸ್. ಸ್ವಲ್ಪ ಮನೆಯಲ್ಲಿ ಆಟಾಡಕ್ ಜಾಸ್ತಿ ಬಿಡ್ತಾರೆ. ಚಿಲ್ಲದಾಂಡ ಇನ್ನದಾಂಡ ಎಲ್ಲ ಆಡ್ತಿದ್ವಿ. ಇವರು ಇಲ್ಲ, more protected kids than he was. So ಹಾಗಾಗಿ ತುಂಬಾ ಸೇರ್ತಿರ್ಲಿಲ್ಲ, ಆಡ್ತಾ ಇದ್ದ. ಬಟ್ ಇವನ್ಕಿಂತ ನಾನು ಜಾಸ್ತಿ ನಾನು ಎಂಜಾಯ್ ಮಾಡಿದ್ದೀನಿ ಹಳ್ಳಿ ಮೈಸೂರು. ಓಕೆ, ಸೊ ಕಮಿಂಗ್ ಟು ಯುವರ್ ಪರ್ಸನಲ್ ಲೈಫ್, ಅಂದ್ರೆ ಯಾರಿಗೂ ಅಷ್ಟು ಗೊತ್ತಿರಲ್ಲ, ಬಟ್ ಅಂದ್ರೆ ನಮಗೂ ತಿಳ್ಕೊಳಕ್ಕೆ ಇಂಟ್ರೆಸ್ಟ್ ಇದೆ. ಹೌ ನಿಮ್ ಪರ್ಸನಲ್ ಲೈಫ್ ಅಂಡ್ ಯುವರ್ ಪ್ರೊಫೆಷನಲ್ ಲೈಫ್, ಹೌ ಇಟ್ ಸ್ಟಾರ್ಟೆಡ್, ಅದನ್ನ ಸ್ವಲ್ಪ ಹೇಳ್ಬೋದಾ? 12th ಆದ್ಮೇಲೆ ನಾನು BCA ಮಾಡಿದೆ. ಆಪ್ಟೆಡ್ ಫಾರ್ MBA. MBA ಅಲ್ಲಿ ಮಾರ್ಕೆಟಿಂಗ್ ಮತ್ತೆ HR ಸ್ಪೆಷಲೈಸೇಷನ್ ಮಾಡಿದ್ದೀನಿ. ಅಲ್ಲಿಂದ ನನ್ನ ಕ್ಯಾಂಪಸ್ ಥ್ರೂ ಅಲ್ಲಿ ಒಂದು ಲಿಕ್ಕರ್ ಇಂಡಸ್ಟ್ರಿಯಲ್ಲಿ ಜಾಯ್ನ್ ಆದೆ. ಆಲ್ಮೋಸ್ಟ್ ಲಿಕ್ಕರ್ ಇಂಡಸ್ಟ್ರಿ ಒಂದು 14-15 ವರ್ಷ ಇದ್ದೆ. ದೆನ್ ಐ ವಾಸ್ ಹೆಡಿಂಗ್ ಎಂಟೈರ್ ಕರ್ನಾಟಕ. ಇನ್ನು ನಾನು ಇನ್ಬೇ ಅಂತ ಒಂದು ಕಂಪ್ನಿ ಇದೆ, ವರ್ಲ್ಡ್ ಗ್ಲೋಬಲಿ ನಂಬರ್ 1 ಕಂಪನಿ ಲಿಕ್ಕರ್ ಇದರಲ್ಲಿ. ಸೊ ಐ ವಾಸ್ ಹೆಡಿಂಗ್ ಫಾರ್ ಇನ್ಬೇ ಫಾರ್ ಎಂಟೈರ್ ಕರ್ನಾಟಕ. ಸೊ ಆ ಕಂಪ್ನಿಗೆ ಆಲ್ಮೋಸ್ಟ್ ಫ್ರಮ್ ಬಾಟಮ್ ಇಂದ ಕಂಪ್ನಿನ ಒಂದು ಸ್ಟೇಜಿಗೆ ತಂದಿದ್ದು ನಾನೇನೆ. ಸೊ ಇನ್ಫ್ಯಾಕ್ಟ್ ನನ್ನ ಬಗ್ಗೆ ಎಲ್ಲ ಈವನ್ ಯಾಕಂದ್ರೆ ವಿಜಯಮಲ್ಯ ಅವಾಗೆಲ್ಲ UBಗೆಲ್ಲ ಒಂದು ಕಾಂಪಿಟೇಷನ್ ತಂದಿದ್ದೆ ನಾನು. ಒಂದು 30 years ಅಲ್ಲಿ ಯಾರು ಇರಲಿಲ್ಲ ಮಾರ್ಕೆಟ್ ಎಲ್ಲ ಅಂದ್ರೆ ಒಂದು ಒಳ್ಳೆ ಸ್ಟ್ರಾಂಗ್ ಬ್ರ್ಯಾಂಡ್ ಆಪೋನೆಂಟ್ಸ್ ಇರಲಿಲ್ಲ ಅವ್ರಿಗೆ. ಸೊ ಇನ್ಬೇವ್ ಕಂಪನಿ ವಿ ಮೇಡ್ ಎ ಬಿಗ್ ಇಂಪ್ಯಾಕ್ಟ್ ಕಂಪನಿನ. ನಾವು ಇಟ್ ಬಿಕಮ್ AB InBev. ಸೊ ಬಡ್ವೈಸರ್ ಅಕ್ವೈರ್ ಮಾಡಿದ್ರು AB InBev ಕಂಪನಿನ. ಸೊ ಇನ್ಫ್ಯಾಕ್ಟ್ ಸ್ಯಾಬ್ ಮಿಲ್ಲರ್ ಅಂತ ಒಂದು ಕಂಪನಿ ಇದೆ, ನಾಗ್ಪುರ್ ಕಂಪನಿ, ವಾಸ್ ಮೈ ಫಸ್ಟ್ ಕಂಪನಿ. ಸೊ ಅದನ್ನು ಸಹ ಅವರೇ ಅಕ್ವೈರ್ ಮಾಡಿದ್ದಾರೆ. ಸೊ ಅಷ್ಟೇ. ಅದಾದ್ಮೇಲೆ ಮತ್ತೆ ನಂತರ ಈಗ ಸದ್ಯಕ್ಕೆ ನಂದು ಓನ್ ಕಂಪನಿ ಒಂದು 2-3 ಇದೆ. ಸೊ ಯು ಆರ್ ರನ್ನಿಂಗ್ ಅ ಬಿಸ್ನೆಸ್ ನೌ? ಎಸ್, ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ. ಇವಾಗ ಬಿಸ್ನೆಸ್ ಮಾಡಕ್ಕೆ ಎಷ್ಟೊಂದು ಜನ ನಮ್ ಜೂನಿಯರ್ಸ್ ಇರ್ಬೋದು ಅಥವಾ ಯಾರಾದ್ರೂ ಇವಾಗ ಅವ್ರಿಗೆ ಒಂದು ಥಾಟ್ ಇರುತ್ತೆ, ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ. ಅಂತವ್ರಿಗೆ ನೀವು ಏನು ಒಂದು ಸಜೆಷನ್ ಕೊಡ್ತೀರಾ, ಅಡ್ವೈಸ್ ಕೊಡ್ತೀರಾ? ಅಡ್ವೈಸ್ ಅನ್ನೋದಾದ್ರೆ ನನ್ ಯಾರೇ ಆಗ್ಲಿ ಸ್ವಲ್ಪ ವರ್ಷ ಎಲ್ಲೋ ಒಂದ್ ಕಡೆ ವರ್ಕ್ ಮಾಡೋದು ಬೆಟರ್ ಅಂತ ಅನ್ಸುತ್ತೆ. ಒಂದು ಅಟ್ಲೀಸ್ಟ್ ಮಿನಿಮಮ್ ಒಂದು 5 to 6 years ಎಲ್ಲೋ ಒಂದ್ ಕಡೆ ಕಂಪ್ನಿ ಕೆಲಸ ಮಾಡಲೇಬೇಕು. ಒಂದು ಮತ್ತೆ ಅವರು ಚೂಸ್ ಮಾಡ್ಕೊಳ್ಳುವಂತ ಫೀಲ್ಡ್ಸ್ ಇದೆಯಲ್ಲ, ಯಾವ ಬಿಸ್ನೆಸ್ ಮಾಡಬೇಕು ಅನ್ನೋದು ಕ್ಲಾರಿಟಿ ಇರಬೇಕು ಅವ್ರಿಗೆ. ಓಕೆ, ಯಾಕಂದ್ರೆ ಸಿಕ್ಕಿದ ಏನೋ ಒಂದು ಬಿಸ್ನೆಸ್ ಮಾಡಬೇಕು, ಏನೋ ಸ್ಟಾರ್ಟ್ಅಪ್ ಮಾಡಬೇಕು ಅಂದ್ರೆ ತುಂಬಾ ಯಾಕಂದ್ರೆ ನಾನು ಕೆಲವೊಂದು ಮಿಸ್ಟೇಕ್ಗಳು ಮಾಡಿದ್ದೀನಿ. ಸೊ ಸಿಕ್ಕಿದಂದ್ರೆ ಎಲ್ಲೆಲ್ಲಿ ಆಪರ್ಚುನಿಟಿ ಇದೆ, ಇದು ಮಾಡ್ಬೋದು ಅನಿಸ್ತಿತ್ತು. ಎಲ್ಲ ಕಡೆ ಕೈ ಹಾಕಿ ಯಾವುದೂ ಆಗ್ಲಿಲ್ಲ ಕೆಲವೊಂದು. ಸೊ ಅದಕ್ಕಾಗಿ ಫರ್ಮ್ ಆಗಿ ಒಂದು ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಇರಬೇಕು. ಮತ್ತೆ ಮಾರ್ಕೆಟ್ ತುಂಬಾ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಯಾಕಂದ್ರೆ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಒಂದು ನೀಡ್ ಇಲ್ಲ ಅಂತಂದ್ರೆ ನೀವು ಏನೇ ಮಾಡಿದ್ರು ಸಹ ವೇಸ್ಟ್ ಆಗೋಗುತ್ತೆ. ವಂಡರ್ಫುಲ್ ಪೀರಿಯಡ್ ಕಳ್ಕೊಬಿಡ್ತೀರ ಆಮೇಲೆ ಲೈಫಲ್ಲಿ. ಆಮೇಲೆ ರಿಲೀಸ್ ಆಗೋ ತುಂಬಾ ಲೇಟ್ ಆದಾಗ ಅಷ್ಟು ಟೈಮ್ ಆಗೋಗ್ಬಿಟ್ಟಿರುತ್ತೆ. ಸೊ ಅದು ಬೆಟರ್ ಅಂತಂದ್ರೆ ಒಂದು
ಫೋಕಸ್ಡ್ ಆಗಿ ಏನು ಮಾಡಬೇಕು, ಮಾರ್ಕೆಟ್ ನೀಡ್ ಇದೆಯಾ ಇಲ್ಲ ನೋಡ್ಕೋಬೇಕು. ನೀವು ಅದರಲ್ಲಿ ನಿಮ್ಗೆ ಅದು ನಿಜವಾಗ್ಲೂ ಇಂಟ್ರೆಸ್ಟ್ ಇದೆಯಾ, ಪ್ಯಾಷನೇಟ್ ಇದೆಯಾ ಆ ಒಂದು ವರ್ಕಲ್ಲಿ ಅನ್ನೋದು ಅದು ನೋಡ್ಕೋಬೇಕು. ಆಮೇಲೆ ಏನೋ ಒಂದು ಮಾರ್ಕೆಟ್ ಬೇಕು ಅಂದ್ರೆ ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಅದ್ರೂ ಸಕ್ಸಸ್ ಆಗಲ್ಲ. ಓಕೆ, ನನಗೂ ಇಂಟ್ರೆಸ್ಟ್ ಇರಬೇಕು, ಮಾರ್ಕೆಟ್ಗೂ ನೀಡ್ ಇರಬೇಕು ಅಂತಂದಾಗ ಯು ಕ್ಯಾನ್ ಪುಟ್ ಯುವರ್ ಕಂಪ್ಲೀಟ್ ಎಫರ್ಟ್. ಆಮೇಲೆ ಇದೆಲ್ಲದಕ್ಕೂ ಜೊತೆಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅನ್ನೋದು ಖಂಡಿತ ಇರಬೇಕು. ಯಾರ ಮೇಲೆ ಡಿಪೆಂಡ್ ಆಗ್ತಾನೆ. ಮತ್ತೆ ಒಂದು ಈಗ ನಂತರ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಂತರ ಪಾಕೆಟಲ್ಲಿ ಒಂದು 10 ರೂಪಾಯಿ ಇದ್ರೆ 1 ರೂಪಾಯಿ ಬಿಸ್ನೆಸ್ ಮಾಡೋಕೆ ಯೋಚನೆ ಮಾಡಬೇಕು. ಒಂದು ವೇಳೆ ಇನ್ ಕೇಸ್ ಏನಾದರೂ ಪಾಸಿಟಿವ್ ನೆಗೆಟಿವ್ ಆಯಿತು ಅಂದ್ರೂ ವಿಲ್ ಬಿ ಸೇಫ್ ಸೈಡ್ ಇರ್ತೀನಿ. 1 ರೂಪಾಯಿ ಇಟ್ಕೊಂಡು 10 ರೂಪಾಯಿ ಬಿಸ್ನೆಸ್ ಮಾಡ್ತೀನಿ, ಸಾಲ ತರ್ತೀನಿ, ಬಿಸ್ನೆಸ್ ಮಾಡ್ತೀನಿ, ಅದು ಕಂಪ್ಲೀಟ್ಲಿ ರಾಂಗ್. ಸೊ ನನ್ನ ಕಡೆಯಿಂದ ಹುಡುಗರಿಗೆ ಏನು ಹೇಳ್ತೀನಿ ಅಂದರೆ ಡೋಂಟ್ ಗೆಟ್ ಇನ್ ಟು ಬಿಸ್ನೆಸ್. ವರ್ಕ್ ಮಾಡಿ, ಅರ್ಥ ಮಾಡ್ಕೊಳ್ಳಿ ಇವನ್ ಏನು ಮಾಡಿದ್ರೆ ಮಾರ್ಕೆಟಲ್ಲಿ ನೀಡಿದೆ ಅನ್ನೋದು. ಎಲ್ಲರೂ ಒಂದೊಂದು ಮಾಡೋದಾನೆ, ಏನೋ ಯೂನಿಕ್ ಆಗಿ ಮಾಡಿ ಅಷ್ಟೇ. ಜಸ್ಟ್ ಟು ಆ್ಯಡ್ ಟು ದಟ್, ಅವ್ನು ಹೇಳ್ದಂಗೆ ಫಸ್ಟ್ ಫ್ಯೂ ಇಯರ್ಸ್ ವರ್ಕ್ ಮಾಡಿ ಅಂತ ಹೇಳಿದ್ನಲ್ಲ. ಸೊ ಇಫ್ ಯು ಹ್ಯಾವ್ ಕ್ಲಾರಿಟಿ, ವರ್ಕ್ ಇನ್ ದ ಫೀಲ್ಡ್ ವೇರ್ ಯು ವಾಂಟ್ ಟು ಸ್ಟಾರ್ಟ್ ದ ಬಿಸ್ನೆಸ್, ಸೊ ದಟ್ ಯು ಕ್ಯಾನ್ ಲಿವರೇಜ್ ದ ಎಕ್ಸ್ಪೀರಿಯನ್ಸ್ ಫ್ರಮ್ ದೇರ್. ಅಂಡ್ ಬಿಸ್ನೆಸ್ಗೂ ಒಳ್ಳೆ ಸಪೋರ್ಟ್ ಇದೆ ಅನ್ಸುತ್ತಲ್ವಾ, ಫ್ಯಾಮಿಲಿಯಿಂದ ಒಳ್ಳೆ ಸಪೋರ್ಟ್ ಇದೆ. ಸೊ ದಟ್ ಓನ್ಲಿ ಯು ಕ್ಯಾನ್ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ಮ್ಯಾರೇಜ್ ಆದ್ಮೇಲೆ ವೆರಿ ಇಂಪಾರ್ಟೆಂಟ್. ಲಾಟ್ ಆಫ್ ಟೈಮ್ ನೀವು ಮನೇಲಿ ಇರಲ್ಲ. ಓಕೆ, ಇನ್ಫ್ಯಾಕ್ಟ್ ನಾನು ಅಷ್ಟೇ ವೀಕ್ಲಿ 2 to 3 days ಮಾಡಿದ್ರೇನೆ ಹೆಚ್ಚು. ಸೊ ಅದಕ್ಕೆಲ್ಲ ಖಂಡಿತ ಫ್ಯಾಮಿಲಿ ಸಪೋರ್ಟ್ ಬೇಕೇ ಬೇಕು. ಸೊ ಹಾಗೆ ನಾವು ಸ್ವಲ್ಪ ನಿಮ್ಮ ಪರ್ಸನಲ್ ಲೈಫ್ ಆಲ್ರೆಡಿ ಗೊತ್ತು, ನಮ್ಗೆ ಸ್ವಲ್ಪನಾದ್ರೂ ಗೊತ್ತಿದೆ. ಹಾಗೇನೆ ಸ್ವಲ್ಪ ಪ್ರೊಫೆಷನಲ್ ಲೈಫ್ ಹೇಗಿದೆ ನಿಮ್ದು, ಅಪಾರ್ಟ್ ಫ್ರಮ್ ದಟ್ ನವೋದಯ ಆಕ್ಟಿವಿಟೀಸ್? ನಾನು ಕಾನ್ಸರ್ ಮಾಡಲ ಮುಂಚೆ ಸದ್ಯ ಕಂಪ್ನಿ ಅವ್ನು ತೆಗಿದಿರೋದು ಹೆಚ್ಚು ಇನ್ನುವೆ. ನಿಮ್ ಕಂಪ್ನಿ ನೀನು ತೆಗೆದಿರೋ ಹೆಚ್ಚು ಜಾಬಿಂದ ಅಂತ. ಯಾಕೆ? 24 hour ಅಲ್ಲಿ ಅವನು ಒಂದು 18 hours ನವೋದಯ ಬಗ್ಗೆನೇ ವರ್ಕ್ ಮಾಡ್ತಿರ್ತಾನೆ. ಇನ್ನು ಕಂಪ್ನಿ ನೆಕ್ಸ್ಟ್ ಕ್ವಶನ್ ಅದೇ ಇತ್ತು, ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ನೀವು ಅಂತ ಕೇಳೋದೇ ನೆಕ್ಸ್ಟ್ ಕ್ವಶನ್ ಇತ್ತು. ಸೊ ನಾಟ್ ಅಸ್ಯೂಮಿಂಗ್ ಎನಿಥಿಂಗ್, ಫಸ್ಟ್ ಆಫ್ ಆಲ್ ನಾನು ಪ್ರಶಾಂತ್ HS ಅಂತ. ಸೊ ನಮ್ಮೂರು ಹಳ್ಳಿ ಮೈಸೂರು. ನಾನು ಓದಿದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಳ್ಳಿ ಮೈಸೂರು 5ನೇ ತರಗತಿ ತನಕ. ಆಮೇಲೆ ನವೋದಯಕ್ಕೆ ಸೆಲೆಕ್ಷನ್ ಆಗಿ JNV ಹಾಸನ್ 5th ಬ್ಯಾಚ್. It's from 1991 to 98. I know that makes me sound like an ancient person, but yeah, I am still young at heart. Okay, so 5th batch 98 ತನಕ. ನವೋದಯ ಆದ್ಮೇಲೆ I did my engineering and M.Tech. ಆಮೇಲೆ as usual IT life since 2006. I worked for HP for a decade and then in Broadcom until now. I consider myself as a true Navodayan. I mean a person with Navodayan spirit. ಹಾಗಂದ್ರೆ ಏನಂದ್ರೆ ನಾನು ಯಾವ ಥರ ಯೋಚನೆ ಮಾಡ್ತೀನಿ, ಯಾವ ಥರ ಬದುಕ್ತೀನಿ, ಹೇಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ಕೊಂತೀನಿ ಸೊಸೈಟಿಗೆ, ಅದೆಲ್ಲ that has come from Navodayan value system. So that way I consider myself as a true Navodayan, a person with Navodayan spirit. ಸೊ ಇವಾಗ ನೀವು ನವೋದಯನ್ನೇ ಮದ್ವೆ ಆಗಿದ್ದೀರಾ, ಅದು ಕೂಡ ನವೋದಯನ್ ಸ್ಪಿರಿಟ್ ಏನಾ? ನವೋದಯದಿಂದ ಸ್ಪಿರಿಟ್? Yes, indeed. It is Navodayan spirit ಅಂತ ಕನ್ಸಿಡರ್ ಮಾಡ್ಬೋದು. ಬಟ್ ದ ಫ್ಯಾಕ್ಟ್ ಈಸ್ ನವೋದಯದಲ್ಲಿ ನಿಜವಾಗ್ಲೂ ಲವ್ ಮಾಡಿದವರು ಮದುವೆ ಆಗ್ಲಿಲ್ಲ ಇವನ್ ತರ. ಸೊ ಹೊರಗೆ ಬಂದ್ಮೇಲೆ ನಾವು ಮದುವೆ ಅದು. ಸೊ ಇವ್ನು ಹೇಳ್ತಾ ಇರ್ತಾನಲ್ಲ, ಯಾರು ರವಿಚಂದ್ರನ್ ಹೇಳ್ತಾ ಇರ್ತಾನೆ, ಪ್ರೇಮಲೋಕ ಮಾಡಿದ್ ರವಿಚಂದ್ರನ್ ಅರೇಂಜ್ ಮ್ಯಾರೇಜ್ ಆದ, ಆದ್ರೆ ಉಪೇಂದ್ರ ಪ್ರೀತಿ ಬನೇಕಾಯಿ ಅಂತ ಅಂದ್ಬಿಟ್ಟು ಲವ್ ಮ್ಯಾರೇಜ್ ಆದ ಅಂತ. ಆ ತರ ನಮ್ಮ ಇಬ್ಬರದ್ದು ಕೇಸು. ಸೊ ನವೋದಯದಲ್ಲಿ ಒಂದು ಪ್ಲೆಡ್ಜ್ ಅಲ್ಲಿ ಒಂದು ಲೈನ್ ಬರ್ತಾ ಇತ್ತು, ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ. ಅದ್ ಹೆಂಗೆ ಇವಾಗ ನೀವು ನವೋದಯನ ಮದ್ವೆ ಆಗಿದ್ದೀರಲ್ವಾ? ಅದನ್ನ ನಾನು ಪ್ಲೆಡ್ಜ್ ಹೇಳ್ಕೊಡ್ತಾ ಇದ್ದೆ, ನಾನು ಪ್ಲೆಡ್ಜ್ ಮಾಡ್ತಾ ಇರ್ಲಿಲ್ಲ. ನಾವು ಅವಾಗ ಎಕ್ಸೆಪ್ಟ್ 1 2 3 ಅಂತ ಹೇಳ್ತಿದ್ವಿ. ಓಕೆ ಓಕೆ. ಸೀರಿಯಸ್ ನೋಟ್, ನವೋದಯದಲ್ಲಿದ್ದಾಗ ನಮ್ಗೆ ಆತರ ಯಾವ್ದೇ ಇಂಟೆನ್ಷನ್ ಇರ್ಲಿಲ್ಲ. ಸೊ ಹೌದು. ಸೊ ನಮ್ ಬಾಯ್ಸ್ ಎಲ್ಲ ಹೇಗೆ ಹೇಳ್ತಾ ಇದ್ರು ಅಂದ್ರೆ, ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಎಕ್ಸೆಪ್ಟ್ 1 ಅಂತ ಹೇಳೋರು. ತುಂಬಾ ಒಳ್ಳೆ ಹುಡುಗರು ಅನ್ಸುತ್ತೆ, ಯಾಕಂದ್ರೆ ಇವನ್ ಹೇಳ್ದಂಗೆ ಎಕ್ಸೆಪ್ಟ್ 2 3 ಅಂತ ಹೇಳ್ತಾ ಇಲ್ವಲ್ಲ ನಿಮ್ ಬಾಯ್ಸ್. ಓಕೆ. ನವೋದಯ ಬಗ್ಗೆ ನೆನಪಿಸ್ಕೊಂಡ್ರೆ, ವಾಟ್ ಈಸ್ ಯುವರ್ ಫೇವ್ರೇಟ್ ಮೆಮರಿ ಫ್ರಮ್ ದ ಸ್ಕೂಲ್ ದಟ್ ಸ್ಟಿಲ್ ಸ್ಟಿಕ್ಸ್ ವಿತ್ ಯು ಟುಡೇ? ಓಕೆ, ವಾಂಟ್ ಮಿ ಟು ಸ್ಟಾರ್ಟ್? ತುಂಬಾ ನವೋದಯ ಮೆಮರೀಸ್ ಇದೆ. ಸೊ ಇವಾಗ ನೆನಪಿಸ್ಕೊಂಡ್ರೆ ಈ ಪ್ರತಿ ದಿವಸನೂ ಸಹ ಮೆಮೊರೇಬಲ್ ಅಂತ ಅನ್ಸುತ್ತೆ. ಇಫ್ ಐ ಹ್ಯಾವ್ ಟು ಪಿಕ್ ಒನ್ ಅಂತಂದ್ರೆ ಪ್ರಾಬಬ್ಲಿ ನಾವು 8th ಸ್ಟ್ಯಾಂಡರ್ಡ್ ಆಗಿದ್ದು ಅನ್ಸುತ್ತೆ. 8th ಸ್ಟ್ಯಾಂಡರ್ಡ್ ಆಗಿದ್ದಾಗ ಡಿಬೇಟ್ ಕಾಂಪಿಟೇಷನ್ಗೆ ಹೋಗಿದ್ದು ಹೊಳೆನರಸೀಪುರಕ್ಕೆ. ಸೊ ರೋಟರಿ ಕ್ಲಬ್ನವರು ಡಿಬೇಟ್ ಕಾಂಪಿಟೇಷನ್ ಮಾಡಿದ್ರು. ಅಲ್ಲಿ ಏನೋ ಟಾಪಿಕ್, ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ, ದೇಶದ ಅಭಿವೃದ್ಧಿಯಲ್ಲಿ ಹಳ್ಳಿಗಳ ಪಾತ್ರ ಅಂತ ಅಂದ್ಬಿಟ್ಟು. ನಾನು ಫಾರ್ ಮಾತಾಡ್ತಾ ಇದ್ದೆ, ನನ್ನ ಇನ್ನೊಬ್ಬ ಅಗೇನೆಸ್ಟ್ ಮಾತಾಡ್ತಾ ಇದ್ದ. ಎಲ್ಲ ಮುಗಿದ್ಮೇಲೆ ಪ್ರೈಸ್ ಅನೌನ್ಸ್ ಮಾಡಿದ್ರು. ಅದರಲ್ಲಿ ನಾನು ಫಸ್ಟ್ ಪ್ರೈಸು, ಅವ್ನಿಗೆ ಸೆಕೆಂಡ್ ಪ್ರೈಸ್ ಬಂದಿತ್ತು. ಒಂದು
ಜನಗಳು ಬಂದ್ಬಿಟ್ಟು ದೇ ಹ್ಯಾಡ್ ಸ್ಟಿಕ್ ನೋಟ್ಸ್. ಈ ನಾಟಕದಲ್ಲೆಲ್ಲ ನೋಟ್ಸ್ ಇದ್ ಮಾಡ್ತಾರಲ್ಲ ಆ ತರ ಎಲ್ಲ ದುಡ್ಡನ್ನ ನನಗೆ ಮತ್ತೆ ಅವನಿಗೆ ಇಬ್ರಿಗೂ ಸಹ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಅಂತ ಸ್ಟಿಕ್ ಮಾಡಿದ್ರು. ಬಟ್ ಅಲ್ಲಿ ಪ್ರೈಸ್ ಕೊಡುವಷ್ಟೊಳಗೆ ಜಗಳ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಜಗಳ ಏನಕ್ಕೆ ಅಂತಂದ್ರೆ ಬೇರೆ ಸ್ಕೂಲಿಂದ ಬಂದಿರೋರು ನೀವು ನವೋದಯ ಮಕ್ಕಳನ್ನ ಬಿಡಬಾರ್ದು, ಇಲ್ಲಿ ಬಂದ್ರೆ ಅವರೇ ಪ್ರೈಸ್ ತಗೊಂತಾರೆ, ನಮ್ಗೆ ಯಾರಿಗೂ ಅವಕಾಶ ಇರಲ್ಲ ಏನಕ್ಕೆ ಅಂತ ಅಂದ್ಬಿಟ್ಟು ತುಂಬಾ ಜಗಳ ಮಾಡಿದ್ರು. ಆಮೇಲೆ ಹೆಂಗೋ ಕಾಂಪ್ರಮೈಸ್ ಮಾಡಿ ಆ ದುಡ್ಡನ್ನೆಲ್ಲ ನೆಕ್ಸ್ಟ್ ದಿವಸ ಅಸೆಂಬ್ಲಿನಲ್ಲಿ ಕೊಟ್ಟಿದ್ರು. 135 ರೂಪಾಯಿ ಏನೋ ಅವಾಗ ಬಂದಿತ್ತು ಅನ್ಸುತ್ತೆ. ದಟ್ಸ್ ಮೆಮೊರೇಬಲ್. ಪ್ರಾಬಬ್ಲಿ ದಟ್ಸ್ ದ ಪಾಯಿಂಟ್ ಏನ್ ಸ್ಟೇಜ್ ಫಿಯರ್ನೆಲ್ಲ ತುಂಬಾ ಕಡಿಮೆ ಮಾಡೋದಕ್ಕೆ ಇಟ್ ಹ್ಯಾಸ್ ಹೆಲ್ಪ್ ಅಂತ ಅನ್ಸುತ್ತೆ. ನಿಮಗೆ ಮೆಮೊರೇಬಲ್ ಇವೆಂಟ್? ಮೆಮೊರೇಬಲ್ ಪರ್ಟಿಕ್ಯುಲರ್ ಇವೆಂಟ್ ಅಂತ ಏನಿಲ್ಲ, ತುಂಬಾ ಇದೆ. ಇನ್ಫ್ಯಾಕ್ಟ್ ನವೋದಯ ಥ್ರೂಔಟ್ 7 years ತುಂಬಾ ಇವೆಂಟ್ಸ್ ಇದೆ. ಸೊ ಇಷ್ಟು ಒಳ್ಳೆತನ ನಮಗೆಲ್ಲ ಅಂದ್ರೆ ಡಿಬೇಟು ಅವೆಲ್ಲ ಎಜುಕೇಶನ್ ಏನಿಲ್ಲ, ಬಟ್ ಸ್ಪೋರ್ಟ್ಸ್ ಆಫ್ಕೋರ್ಸ್ ಸ್ಪೋರ್ಟ್ಸ್ ಒಂದು ಒಳ್ಳೆ ನನಗೆ ಸುಮಾರು ಮೂಮೆಂಟ್ಸ್ಗಳಿದೆ ಸ್ಪೋರ್ಟ್ಸಲ್ಲಿ. ಓಕೆ ಅಂತ ವಾವ್ ಫ್ಯಾಕ್ಟರ್ಸ್ ಥರ ಇದ್ದಾರೆ. ಒಂದ್ಸಲ ನಾನು ಒಣಗಿಸ್ಬೇಕು ಹೋದಾಗ ಅಲ್ಲೇನಂತಂದರೆ ಓಪನ್ ಮೀಟ್ ಇತ್ತು, ಅಂದರೆ ಅಂಡರ್ 14 ಅಂಡರ್ 17 ಮತ್ತು ಮೆನ್ ಸೆಕ್ಷನ್ನು ಎಲ್ಲ ಇತ್ತು. ಅದರಲ್ಲೂ ಲಿಮಿಟೆಡ್ ಇರಲಿಲ್ಲ, ಫೀಲ್ಡು, ಟ್ರ್ಯಾಕು, ವಾಲಿಬಾಲು, ಖೋ ಖೋ ಎಲ್ಲ ಇತ್ತು. ಸೊ ಎಲ್ಲ ಮಾಡಿದಾಗ ನನಗೊಂದು ಫಸ್ಟ್ ಪ್ರೈಸ್ ಬಂದರೆ ತಟ್ಟೆ, ಸೆಕೆಂಡ್ ಪ್ರೈಸ್ ಬಂದರೆ ಲೋಟ ಕೊಡೋರು. ಸೊ ಹಂಗಾಗಿ ಆಯಿತು, ನಾನು ವಾಪಸ್ ಸ್ಕೂಲಿಗೆ ಬಂದಾಗ ಅರೌಂಡ್ 32-34 ಬಂದಿತ್ತು ತಟ್ಟೆಗಳು, ಲೋಟ. ಸೊ ಯಾರೆಲ್ಲ ಹೋಟ್ಲಿಗೆ ಇಟ್ಕೊಳ್ಳೋ ಅಂತ ಹೇಳ್ತಿದ್ರು. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ 12th ಇದ್ದಾಗ ನಾವು ಸ್ವಲ್ಪ ಈ ಕಂದಹಾರ್ ಹೈಜಾಕ್ ಫ್ಲೈಟ್ ಎಲ್ಲ ಇದೊಂಥರ ಏನೋ ಇದೆಲ್ಲ ಮಾಡಬಾರ್ದು, ಬಟ್ ನಾವು ಆ ಟೈಮಲ್ಲಿ ಸ್ವಲ್ಪ MPL ಹೈಜಾಕ್ ಅಂತ ಮಾಡಿದ್ವಿ. ಅದು ಸ್ವಲ್ಪ ಇನ್ಸಿಡೆಂಟ್ ನಮ್ಗೆ ಉಳ್ಕೊಬಿಟ್ಟಿದೆ. ಅವಾಗ ಸ್ಟೂಡೆಂಟ್ಸ್ಗೆ ಊಟ ಇರಲಿಲ್ಲ, ತಿಂಡಿ ಇರಲಿಲ್ಲ ಬೆಳಿಗ್ಗೆ. ಆಗ ತಟ್ಟೆ ಎಲ್ಲ MPL ಒಳಗಡೆ ಇರ್ತಿದ್ವಿ. ಸೊ ಅದನ್ನೆಲ್ಲ ಒಳಗಿಂದ ಲಾಕ್ ಮಾಡ್ಕೊಬಿಟ್ಟಿದ್ವಿ. ನಮ್ದೇನೋ ಕೆಲವೊಂದು ಡಿಮ್ಯಾಂಡ್ಸ್ ಇದೆ, ಅದನ್ನ ನಾವು ಪೂರೈಸ್ಕೊಳ್ಳಿ, ಇಲ್ಲ ಅಂದ್ರೆ ನಾವು ಬಿಡಲ್ಲ ಅಂತ. What was your demand like back then? ಏನಾಯ್ತು ಆಗ ಸ್ವಲ್ಪ ಟೀಚರ್ಸ್ ನಮ್ದು ಮಾತುಕತೆ ಎಲ್ಲ ಆಗ್ಬೇಕಾಯ್ತು. ಈಗ ನೆನ್ಸ್ಕೊಂಡ್ರೆ ಅವೆಲ್ಲ ವೆರಿ ಫನಿ ಅನ್ಸುತ್ತೆ, ಬಟ್ ಆ ಟೈಮ್ ಏನೋ ದೊಡ್ಡ ಅಚೀವ್ಮೆಂಟ್ ಮಾಡಿದೀವೇನೋ ಅಂತ ಫೀಲಿಂಗ್ ಅಷ್ಟು. ಏನು ಎಷ್ಟು ಮಾಡಿದ್ರೋ ಗೊತ್ತಿಲ್ಲ, ಅದ್ರ ಮ್ಯಾಗ್ನಿಟ್ಯೂಡ್ ಇವಾಗ ಹೆಂಗಾಗಿದೆ ಅಂತಂದ್ರೆ ನಿಜವಾಗ್ಲೂ ಕಂದಹಾರಲ್ಲಿ ಹೈಜಾಕ್ ಮಾಡಿದ್ರಲ್ಲ ಅದೇ ಲೆವೆಲ್ ಮಾತಾಡೋ ತರ ಆಗಿದೆ. ಬಟ್ ತುಂಬಾ ಜನಕ್ಕೆ ಫ್ಯಾಕ್ಟ್ಸ್ ಗೊತ್ತಿಲ್ಲ. ಅಂದ್ರೆ ಅದು ಆಯ್ತು. ನಾನು ಇನ್ಫ್ಯಾಕ್ಟ್ ನವೋದಯ ಲಾಸ್ಟ್ ಡೇ, ಅಂದ್ರೆ ನಾಳೆ ನವೋದಯ, ಇವತ್ತು ಎಕ್ಸಾಮ್ ಮುಗಿದು ನಾಳೆ ಹೋಗ್ತಾ ಇದ್ವಿ. ಇವತ್ತು ನೈಟ್ 11 ಗಂಟೆ ಸಸ್ಪೆಂಡ್ ಆಗಿದ್ದೆ ನಾನು, ಅದು ಯಾರು ಗೊತ್ತೂ ಇಲ್ಲ. ತುಂಬಾ ಇದೆ ಈ ತರ. ಸೊ ನವೋದಯ ಅಂದ್ರೆ ಇಟ್ಸ್ ವೇರ್ ಅವರ್ ರೂಟ್ಸ್ ಆರ್, ಅಂಡ್ ಇಟ್ ಈಸ್ ಬಿಗಿನಿಂಗ್ ಅಲ್ಲಿ ಸಮ್ ಹಾವ್ ನಮ್ ಪರ್ಸನಾಲಿಟಿ ಟ್ರೈಟ್ಸ್ ಎಲ್ಲ ಅಲ್ಲಿ ಡೆವಲಪ್ ಮಾಡ್ಕೋತೀವಿ. ಸೊ ವಾಟ್ ಈಸ್ ದಟ್ ಒನ್ ಥಿಂಗ್ ದಟ್ ಯು ಲರ್ನ್ಡ್ ಇನ್ ನವೋದಯ ಅಂಡ್ ಯು ಸ್ಟಿಲ್ ಕ್ಯಾರಿ ಇನ್ ಯುವರ್ ಲೈಫ್ ಈವನ್ ಟುಡೇ? Me, one is being independent. That's the biggest lesson for me. ಆ ಟೆಂಡರ್ ಏಜ್ ನಲ್ಲಿ ಸ್ಕೂಲ್ಗೆ ಹೋಗ್ಬಿಟ್ಟು ನಮ್ಮ ಬಟ್ಟೆ ನಾವೇ ಹಾಕೊಳ್ಳೋದಿರ್ಬೋದು, ಅಥವಾ ಕ್ಲಾಸ್ ರೂಮ್ ಕ್ಲೀನ್ ಮಾಡೋದಿರ್ಬೋದು, ಡಾಮಿಟರೀಸ್ ಕ್ಲೀನ್ ಮಾಡೋದಿರ್ಬೋದು, ದಟ್ ಹ್ಯಾಸ್ ಬೀನ್ ಎನ್ ಇಮೆನ್ಸ್ ವ್ಯಾಲ್ಯೂ ಫಾರ್ ಮಿ. ಬೀಯಿಂಗ್ ಇಂಡಿಪೆಂಡೆಂಟ್ ಅಂಡ್ ಬೀಯಿಂಗ್ ಫ್ಲೆಕ್ಸಿಬಲ್, ಅದನ್ನ ಫ್ಲೆಕ್ಸಿಬಿಲಿಟಿ ಅಂತ ನಾವು ಕರಿಬೋದು, ಅಥವಾ ಬೀಯಿಂಗ್ ಸ್ಟ್ರೀಟ್ ಸ್ಮಾರ್ಟ್ ಅಂತ ನಾವು ಕರಿಬೋದು. ಯಾಕಂದ್ರೆ ಅಲ್ಲಿ ಏನೇನೆಲ್ಲ ಸಮಸ್ಯೆಗಳು ಬರ್ತಾ ಇತ್ತು, ವಿ ಹ್ಯಾಡ್ ಟು ಫೈಂಡ್ ಅವರ್ ಓನ್ ಸೊಲ್ಯೂಷನ್ಸ್. ದಟ್ ಹ್ಯಾಸ್ of great value for me in my life. And being inclusive and diversity. ನಮಗೆ ಹೊರಗೆ ಬಂದಾಗ ಅಷ್ಟೇ ಇಷ್ಟೊಂದು ಡಿಫ್ರೆನ್ಸಸ್ ಇದೆ, ಆ ಕ್ಯಾಸ್ಟು, ಆ ರಿಲಿಜಿಯನು, ಆ ಜೆಂಡರಲ್ಲಿ ಇಷ್ಟೆಲ್ಲ ಗೊತ್ತಾಗ್ತಾ ಇದೆ. ಅದರ್ವೈಸ್ ನವೋದಯ ವ್ಯಾಲ್ಯೂ ಸಿಸ್ಟಮ್ ಅಂತಂದ್ರೆ ಎಲ್ಲರೂ ಈಕ್ವಲ್ ಆಗಿ ಟ್ರೀಟ್ ಮಾಡೋದು, ಸೊ ಎಲ್ಲರೂ ನಮ್ಮವರೇ ಅಂತ ಟ್ರೀಟ್ ಮಾಡೋದಿದೆಯಲ್ಲ, ದಟ್ಸ್ ಅ ಹ್ಯೂಜ್ ಥಿಂಗ್. ನವೋದಯದಲ್ಲಿ ಯಾವ್ದಾದ್ರು ಪರ್ಟಿಕ್ಯುಲರ್ ಟೀಚರ್ ಅಥವಾ ಸ್ಟಾಫ್ who had major influence on you, ಆ ತರ ಯಾರಾದ್ರೂ ಇದ್ರಾ? ನನಗೆ ಖಂಡಿತ ಒಂದು ಸ್ಪೆಷಲ್ ಟೀಚರ್ ಅಂತಂದ್ರೆ, ಇವತ್ತು ನಾನು ಇಲ್ಲಿ ನನ್ನ ಹೆಸರು ಸ್ಪೋರ್ಟ್ಸ್ ಇಷ್ಟು ಬರೋದಕ್ಕೆ ಕಾರಣ ಆಗಿರ್ಬೋದು, ಅಥವಾ ಬೇರೆ ಇನ್ನೊಂದು ಕೆಲವೊಂದು ಇದರಲ್ಲಿ ಚಾನಲ್ ಸರ್, ನಮ್ಮ PT ನಮ್ಮ ಟೀಚರ್ ಇದ್ದಾರೆ. ಈಗ ಅವರು ಚಿಕ್ಕಮಂಗ್ಳೂರಲ್ಲಿ ಅಲ್ಲೇ ಸೆಟ್ಲ್ ಆಗಿದ್ದಾರೆ. ಮೇಜರ್ ಇಂಪ್ಯಾಕ್ಟ್ ನನ್ನ ಲೈಫಲ್ಲಿ, ನನ್ನ ಸ್ಪೋರ್ಟ್ಸಲ್ಲಿ ಇಷ್ಟುವರೆಗೆ ನಾನು ಏನೇ ಅಚೀವ್ ಮಾಡೋಕ್ಕೆ ಕಾರಣ ಅದನ್ನು ಆಲ್ ಕ್ರೆಡಿಟ್ ಗೋಸ್ ಟು ಚಾನಲ್ ಸರ್. ನಿಮಗೆ? ನಾಟ್ ಒನ್ ಟೀಚರ್ ಇನ್ ಪರ್ಟಿಕ್ಯುಲರ್. ನನಗೆ ಎಲ್ಲ ಟೀಚರ್ಸ್ ಏನಿದ್ರು ನಮ್ಮ ಟೈಮ್ನಲ್ಲಿ ಅವರೆಲ್ಲ ದೇವರ್ ದ ಲಿವಿಂಗ್ ಎಕ್ಸಾಂಪಲ್ಸ್ ಆಫ್ ನವೋದಯನ್ ವ್ಯಾಲ್ಯೂಸ್. ಸೊ ನಮ್ಮ ಜೊತೆನೆ ಮಲಗ್ತಾ ಇದ್ರು, ನಾವೇನು ಕಷ್ಟಪಡ್ತಿದ್ವು ಅವರು ಸಹ ಕಷ್ಟಪಡ್ತಾ ಇದ್ರು. ಸೊ ವಿ ಹ್ಯಾವ್ ಲರ್ನ್ ಸೋ ಮಚ್ ಫ್ರಮ್ ದೆಮ್ ಅಂಡ್ ಐ ಫೀಲ್ ಇಂಡೆಪ್ಟೆಡ್ ಟು ಆಲ್ ಆಫ್ ದೆಮ್. ನಮಗೆ ಎಷ್ಟೋ ಸಲ ಅವ್ರಿಗೆ ಅದನ್ನ ವಿ ಕಾಂಟ್ ಪೇ ದೆಮ್ ಬ್ಯಾಕ್, ಓನ್ಲಿ ವಿ ಕ್ಯಾನ್ ಶೋ ಅವರ್ ಗ್ರ್ಯಾಟಿಟ್ಯೂಡ್, ಅಷ್ಟು ಬಿಟ್ರೆ. ಸೊ ಐ ಫೀಲ್ ವೆರಿ ಗ್ರೇಟ್ಫುಲ್ ಟು ಆಲ್ ಆಫ್ ದೆಮ್. ಅದರಲ್ಲೂ ಕೆಲವರು ಏನಂತಂದ್ರೆ ಪರ್ಸನಲಿ ತುಂಬಾ ಎಫರ್ಟ್ ಹಾಕ್ತಾ ಇದ್ರು. ಐ ರಿಮೆಂಬರ್ ಶರಣಪ್ಪ ಸರ್,
ಅವರು ನಮ್ಮ ಸ್ಕೂಲಿಗೆ ಬಂದಾಗ ಐ ಥಿಂಕ್ ಹಿ ವಾಸ್ ಹಾರ್ಡ್ಲಿ 23-24 ಅಂತ ಅಷ್ಟೇ ಅನ್ಸುತ್ತೆ. ಫಸ್ಟ್ ನಮ್ಮ ಸ್ಕೂಲ್ಗೆ ಬಂದಿದ್ದು. ಬಂದಿದ್ದವರು. ನಾವು 8th ನಲ್ಲಿದ್ದು ಅವಾಗ. ಅವರು ಹಿ ಯೂಸ್ ಟು ಸ್ಪೆಂಡ್ ಫ್ರಮ್ ಹಿಸ್ ಓನ್ ಪಾಕೆಟ್. ಎಲ್ಲರಿಗೂ ಸಹ ಫೋಟೋ ತೆಗೆಸ್ಕೊಡ್ತಾ ಇದ್ರು, ಒಂದು ಕ್ವಿಸ್ ಮಾಡ್ತಾ ಇದ್ರು, ಯಾರ್ಯಾರು ಪ್ರೈಸ್ ಬಂದಿರುತ್ತೆ ಎಲ್ಲರಿಗೂ ಅವರೇ ಸ್ಪೆಂಡ್ ಮಾಡೋದು. ಐ ಡೋಂಟ್ ನೋ ಹೌ ಮಚ್, ಮೇ ಬಿ 1000-2000, ಇಟ್ಸ್ ಅ ಬಿಗ್ ಅಮೌಂಟ್ ಬ್ಯಾಕ್ ದೆನ್. ಸೊ ಹಿ ಯೂಸ್ ಟು ಡೂ ದಟ್ ಫಾರ್ ಎವ್ರಿ ಬ್ಯಾಚ್. ಸೊ ದ್ಯಾಟ್ ನೀಡ್ಸ್ ಸಮ್ ಕೈಂಡ್ ಆಫ್ ಪ್ಯಾಷನ್ ಟುವರ್ಡ್ಸ್ ಟೀಚಿಂಗ್. ಸೊ ಆ ಥರದ ಟೀಚರ್ಸ್ ನವೋದಯದಲ್ಲಿ ಇದ್ದಿದ್ರಿಂದನೇ ನವೋದಯ ಸಿಸ್ಟಮ್ ಅನ್ನೋದು ಇಷ್ಟು ಸಕ್ಸಸ್ಫುಲ್ ಆಗೋದಕ್ಕೆ ಕಾರಣ. ಸೊ ಐ ಫೀಲ್ ಗ್ರೇಟ್ಫುಲ್ ಟು ಆಲ್ ಆಫ್. ನವೋದಯ ತುಂಬಾ ಜನ ಇದ್ದಾರೆ ಟೀಚರ್ಸ್. ಆ ಥರ. ಹೌದು, ನಯನ್ ಕುಮಾರ್ ಭತ್ತ ಅವರು, Yes, ನವೀನ್ ನವೀನ್ sir sir ಅಂತ ನಾವು ಇವತ್ತಿಗೂ ಸೈನ್ಸ್ ಅಂತ ಅಂದ್ರೆ ಅಮೇಸಿಂಗ್ ಅವ್ರು ಕೊಡ್ತಾರೆ, ಒಂದು ಸ್ಟಾರ್ಸ್ ಕೊಡ್ತಿರೋ ಅವಾಗ ರಬ್ಬರ್ ಇದರಲ್ಲಿ 1 2 ಸ್ಟಾರ್ 3 ಸ್ಟಾರ್. ಆ ಸ್ಟಾರ್ ತಗೊಳ್ಳೋದಕ್ಕೆ ಎಷ್ಟೋ ಓದ್ತಾ ಇದ್ವಿ ತುಂಬಾ ಜನ. True. ಇಲ್ಲ ಇನ್ಫ್ಯಾಕ್ಟ್ ನಾನು Very ಎಷ್ಟು ಏನು innovative. ಚಾನಲ್ಸ್ ಅಂತ ಹೇಳಿದ್ರೆ ಮೇಜರ್ ಇಂಪ್ಯಾಕ್ಟ್. ಬಟ್ ಅಫ್ಕೋರ್ಸ್ ಏನೋ ಸುಜಾ ಮ್ಯಾಥ್ಯೂಸ್ ಮ್ಯಾಮ್ ಅವರೆಲ್ಲ ನಮಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ನಮ್ಗೆ ಅಷ್ಟೊಂದು ಇದಿರ್ಲಿಲ್ಲ. ನಾವು ಆದ್ರೂ ಈವ್ನಿಂಗ್ ಕ್ಲಾಸಸ್ ಮತ್ತೆ ಇದ್ದು ಅಪ್ ಟು ಆಲ್ಮೋಸ್ಟ್ 10 o'clock ನಮ್ ಜೊತೆ ಇರ್ತಿದ್ರು. ಮತ್ತೆ ಅವ್ರನ್ನ ವಾಪಸ್ ಡ್ರಾಪ್ ಮಾಡೋಕೆ ನಾವೇ ಹೋಗ್ತಿದ್ವಿ ಅವ್ರ ಜೊತೆ. ಮಗು ಬೇರೆ ಎತ್ಕೊಂಡು ಹಿಂಗ್ ಇಟ್ಕೊಂಡು ಪಾಠ ಮಾಡೋರು. ಇಲ್ಲ ಈಗಿನ ಕಾಲದಲ್ಲಿ ಹೊರಗಡೆ ಟೀಚರ್ಸ್ ಆಗ್ಲಿ ಸ್ವಲ್ಪ ಕಷ್ಟ ಇದೆ. ಅಂದ್ರೆ ನಮ್ಗೆ ಸಿಕ್ಕಿರುವಂತ ಇದಿಲ್ಲ. ವರ್ಲ್ಡ್ ಇಸ್ ಡ್ರಿವನ್ ಬೈ ಮನಿ ಅಂಡ್ ಫೈನಾನ್ಸಸ್. Yes. For right or wrong reasons, that's different. But the kind of service attitude that teachers had, still have in Navodaya, is something different, and it's hard to get. ನವೋದಯ ನಿಮ್ ಲೈಫಿಗೆ ಕರಿಯರ್ಗೆ ಹೇಗೆ ಇನ್ಫ್ಲೂಯೆನ್ಸ್ ಮಾಡಿದೆ ಹಾಗೂ ಹೇಗೆ ಹೆಲ್ಪ್ ಮಾಡ್ತಾ ಇದೆ? Okay, as I told earlier, what I learnt in school, that is being flexible, being emotionally balanced, being independent, that has contributed a great deal both in my career and my life as well. So these are the traits that anyone need in any field one gets into. True. So yeah, I feel grateful for those learnings in school. In Navodaya school, there are many resources. What is your suggestion to current studying kids or just passed out? How they can best make use of the resources in Navodaya to make better for themselves in the future time? ನನಗೆ ಆನೆಸ್ಟ್ಲಿ ಇವಾಗ ಏನನ್ಸುತ್ತೆ ಅಂದ್ರೆ, ರಿಸೋರ್ಸಸ್ಗಿಂತ ಹೆಚ್ಚಾಗಿ ಲ್ಯಾಕ್ ಆಫ್ ರಿಸೋರ್ಸಸ್ ನವೋದಯದಲ್ಲಿರೋ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ. ಔಟ್ಸೈಡ್ ಇರೋರಿಗೆ ಫೋನ್ ಈಸ್ ಎ ಬಿಗ್ಗೆಸ್ಟ್ ಡಿಸ್ಟ್ರಾಕ್ಟರ್. ಯಾವುದೇ ಒಬ್ಬ ಹುಡುಗ ಇರ್ಬೋದು, ಓದ್ತಾ ಇರೋ ಹುಡುಗ ಅಂತಂದ್ರೆ ಫೋನ್ಗಿಂತ ದೊಡ್ಡ ಡಿಸ್ಟ್ರಾಕ್ಷನ್ಸ್ ಬೇರಂತಿಲ್ಲ. ರೀಲ್ಸು ಈಸಿಲಿ ದೇ ವಿಲ್ ಸ್ಪೆಂಡ್ ಅವರ್ಸ್ ಟುಗೆದರ್ just watching reels or some content which is not needed for him. If you are in school, you don't have access to phone. That's the biggest privilege and advantage that they don't realize now. They may think that, okay, I'm missing out. When they come for vacation, they'll watch reels, and they may think that, okay, in school I don't have this. But they'll definitely thank Navodaya for that, because that kind of solitude they won't get outside. It's Definitely. messy and distraction. ನಿಮಗೆ ಕ್ವೆಶ್ಚನ್, ವಾಟ್ ಈಸ್ ದ ಒನ್ ಅಡ್ವೈಸ್ ದಟ್ ಯು ವುಡ್ ಗಿವ್ ಟು ಯುವರ್ ಯಂಗರ್ ಸೆಲ್ಫ್ ಆಸ್ ಎ ನವೋದಯನ್? ಸ್ಪೆಸಿಫಿಕ್ ಬೇರೆ ಫೀಲ್ಡ್ ಹೇಳೋಕ್ಕಾಗಲ್ಲ. ಬಟ್ ಇನ್ ಕಮ್ಸ್ ಟು ದ ಸ್ಪೋರ್ಟ್ಸ್, ನಾನೇನು ಮಿಸ್ ಮಾಡ್ಕೊಂಡೆ ಅಂತ ಹೇಳ್ಬೋದು. ಅಂದರೆ ನಾನು 12th ಅಲ್ಲಿ ಇದ್ದಾಗ ವೆರಿ ಲಿಮಿಟೆಡ್, ಅಂದರೆ ಸೆಲೆಕ್ಟಿವ್ ಮೆಂಬರ್ಸ್ನ ಒಂದು ಈ ಕಂಟಿನ್ಯೂಸ್ ಸ್ಟೇಡಿಯಂ ಅವ್ರು ಸೆಲೆಕ್ಟ್ ಮಾಡ್ತಾರೆ. ಅದ್ರಲ್ಲಿ ನಾನು ಒಬ್ಬ ಆಗಿದ್ದೆ. ಓಕೆ. ಓ ನೈಸ್. ಸೊ ಕೋಚಿಂಗ್ ಕ್ಯಾಂಪಲ್ಲಿ ನಾನೇ ಪರ್ಫಾರ್ಮೆನ್ಸ್ ಕೊಟ್ಟರೆ, ಅಂದರೆ ಒಂದು 3 years ಕೋಚಿಂಗ್ ಇರುತ್ತೆ ನಮಗೆ ಕಂಟಿನ್ಯೂಸ್ ಆಗಿ. ಅದರಲ್ಲಿ ಗುಡ್ ಕೋಚ್ ಎಲ್ಲ ಇರ್ತಾರೆ. ಸೊ ಅವ್ರ ಕಂಡ್ರಲ್ಲಿ ನಾವೇನಾದರೂ ಪರ್ಫಾರ್ಮ್ ದೆನ್ ವಿ ಆರ್ ಎಲಿಜಿಬಲ್ ಟು ಕಾಂಪೀಟ್ ಇನ್ ದ ನ್ಯಾಷನಲ್ ಲೆವೆಲಲ್ಲಿ. ಅಲ್ಲಿಂದ ಓಪನ್ ಮೀಟಿಗೆ ಹೋದ್ಮೇಲೆ ಅಲ್ಲಿ ನೆಕ್ಸ್ಟ್ ಫರ್ದರ್ ಏಷ್ಯನ್ ಲೆವೆಲ್ ಚಾನ್ಸಸ್ ಇತ್ತು, ಯಾಕಂದ್ರೆ ನನ್ನ ಪರ್ಫಾರ್ಮೆನ್ಸ್ ಇತ್ತು ಅವಾಗ. ಬಟ್ ಸಮ್ಹೌ ನಮಗೆ ಪ್ರಾಪರ್ ಗೈಡ್ ಮಾಡೋರು ಇರಲಿಲ್ಲ ಆಗ. ಚಾನಸ್ ಸರ್ ಇನ್ಫ್ಯಾಕ್ಟ್ ಅವ್ರು ತುಂಬ ಫೋರ್ಸ್ ಮಾಡಿದ್ರು, ನಮ್ಮ ಪೇರೆಂಟ್ಸ್ನ ಕರೆದು ಕೇಳಿದ್ರು. ಅವರು ಸಹ ಅವ್ರಿಗೂ ಲಿಮಿಟೆಡ್ ನಾಲೆಡ್ಜ್ ನಮ್ಮ ತಂದೆಗೂ, ಅಂದರೆ ಅವರು ಓದಿಲ್ದೇನೆ ಇರೋದ್ರಿಂದ ಅವ್ರಿಗೆ ಏನಿದ್ರಿಕೆ ಅಂತಂದರೆ ಈ ಸ್ಪೋರ್ಟ್ಸ್ ನಮ್ಗೆ ಆ ಟೈಮಲ್ಲಿ ಹಂಗಲ್ಲ. ಸೊ ಬೆಟರ್ ಕಂಟಿನ್ಯೂಯಿಂಗ್ ಸ್ಟಡೀಸ್ ಅಂತೇಳಿ ನಾನು ಕಂಪ್ಲೀಟಾಗಿ ಡಿವೇಟ್ ಆದ ಅಲ್ಲಿಂದ. ಸೊ ಅವತ್ತಿನ ರೆಕಾರ್ಡ್ಗೂ ಲಾಂಗ್ ಜಂಪ್ ರೆಕಾರ್ಡ್ ಇವತ್ತಿನ ರೆಕಾರ್ಡ್ ನೋಡಿದೆ, ಇನ್ಫ್ಯಾಕ್ಟ್ ನಾನು ಈಸಿಲಿ ನಾನು ಎಷ್ಟು ಮಾಡ್ಬೋದಾಯ್ತು ಅಂತ ಈಗ ಅನ್ಸುತ್ತೆ. ಸೊ ಒನ್ ಅಡ್ವೈಸ್ ಅಂದರೆ ರಿಯಲ್ ಇಫ್ ಯು ಆರ್ ಗುಡ್ ಅಟ್ ಸ್ಪೋರ್ಟ್ಸ್, ನಾನೇನೋ ಸ್ಕೂಲ್ ಲೆವೆಲಲ್ಲಿ ಸ್ಟೇಟ್ ಲೆವೆಲಲ್ಲಿ ಪ್ಲೇಸ್ ಮಾಡಿ ಬಂದರೆ ನಿಜವಲ್ಲೂ ದಟ್ ಡಸಂಟ್ ಗೋಯಿಂಗ್ ಟು ಹೆಲ್ಪ್. ಓಕೆ, ಏನಾದರೂ ಸೀರಿಯಸ್ ಆಗಿದ್ರು, ಫಾರ್ ಎಕ್ಸಾಂಪಲ್ ಲಾಂಗ್ ಜಂಪ್ ಅಂತ ತಗೊಂಡಾಗ ಯಾರಾದರೂ ಒಬ್ರು 6.5 meters 7 meters ಮೇಲೆ ಹೋಗ್ತಾ ಇದಾರೆ ಅಂದಾಗ ಡೆಫಿನೆಟ್ಲಿ ಪ್ಲೀಸ್ ಕಂಟಿನ್ಯೂ. ಆಗ ಒಳ್ಳೊಳ್ಳೆ ಕೋಚ್ ಕೇಳೋಣ. ಇನ್ಫ್ಯಾಕ್ಟ್ ನಾನು ನ್ಯಾಷನಲ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಂಬಿಯಾರ್ ಅಂತ ಹೇಳಿ PT ಉಷಾ ಕೋಚ್ ಯಾರಿದೆ, ಅವ್ರು ನನಗೆ 3 months ಕೋಚ್ ಕೊಟ್ಟರು. ಸೊ ಅಲ್ಲಿಗೆ ಹೋದ್ಮೇಲೆ ನಿಜವಾದ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಯಿತು. ಸೊ ಹಂಗೆ ಡಿಪೆಂಡ್ಸ್ ಆನ್ ಕೋಚ್ ಎಲ್ಲ. ಸೊ ಅದೇ
ಇನ್ಫ್ಯಾಕ್ಟ್ ಕೆಲವೊಂದು ರಿಯಲ್ ಗುಡ್ ಸ್ಪೋರ್ಟ್ಸ್ ಇದ್ರಂದ್ರೆ ಪ್ಲೀಸ್ ಕಂಟಿನ್ಯೂ, ತುಂಬಾ ಆಪರ್ಚುನಿಟೀಸ್ ಇದೆ ಈಗ. So, what are your proud achievements as an Navodayan? ಪ್ರೌಡ್ ಅಚೀವ್ಮೆಂಟ್ಸ್, ಅದು ಅಚೀವ್ಮೆಂಟು ಅಥವಾ ಪ್ರೈಡ್ನೆಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಐ ಕ್ಯಾನ್ ಟಾಕ್ ಅಬೌಟ್ ದ ಫೀಲಿಂಗ್ ಆಫ್ ಫುಲ್ಫಿಲ್ಮೆಂಟ್. ಸೊ ಈಗ ನಮ್ಮ ನವೋದಯದ ವಿಚಾರನೇ ತಗೊಂಡ್ರೆ, ನಮ್ಮ ನವೋದಯದಲ್ಲಿ ಕಾಳಮ್ಮ ಅಂತ ಇದ್ದಾರೆ. 30 ವರ್ಷ ಸ್ಯಾನಿಟರಿ ವರ್ಕರ್ ಆಗಿ ಕೆಲಸ ಮಾಡಿದ್ದಾರೆ. 30 years ವಾಶ್ಡ್ ಅವರ್ ಟಾಯ್ಲೆಟ್ಸ್. ಕಾಳಮ್ಮ ಅವರ ತಲೆ ಮೇಲೆ ಒಂದು ಸೂರ್ ಕಟ್ಕೊಟ್ಟು ಚಿಕ್ಕದು. ಸೊ ಅದು ದ್ಯಾಟ್ ಮೇಕ್ಸ್ ಮೀ ಫೀಲ್ ಫುಲ್ಫಿಲ್ಡ್. ಅದು ಇಟ್ಸ್ ನಾಟ್ ಮೈ ವರ್ಕ್ ಅಂತ ಹೇಳಿಲ್ಲ, ಇಟ್ಸ್ ವಿ ಹ್ಯಾವ್ ಡನ್ ಇಟ್ ಟುಗೆದರ್. ಎಲ್ಲರೂ ಸಹ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ದಟ್ಸ್ ಅ ವೆರಿ ವೆರಿ ಫುಲ್ಫಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಐ ಪ್ರಪೋಸ್ ಆ್ಯಕ್ಚುಲಿ ಎವ್ರಿ ಇಯರ್ ಈ 25th year ಮಾಡುವಾಗ ಸಮ್ ಆಫ್ ಅವರ್ ಬಡ್ಜೆಟ್ ಒಂದು 10% ಇರ್ಬೋದು, 5% ಇರ್ಬೋದು, ವಾಟ್ ಎವರ್ ದ ಅಮೌಂಟ್, ಈ ಡೈಲಿ ವೇಜ್ ವರ್ಕರ್ಸ್ ಇರ್ತಾರಲ್ಲ ಅವ್ರಿಗೆ ನಾವು ಡೆಡಿಕೇಟ್ ಮಾಡಬೇಕು ಯಾವುದಾದ್ರೂ ಒಂದು ರೀತಿನಲ್ಲಿ ಅವ್ರ ಜೀವನನ ಕಟ್ಕೊಡೋದಕ್ಕೆ. ಇವತ್ತು ಸಹ ಅವ್ರಿಗೆ ಡೈಲಿ 250 ರೂಪಾಯಿ ಅಷ್ಟೇ ದುಡಿಯೋದಕ್ಕಾಗೋದು. ಸೊ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಅಂದರೆ 7,500, 8,000, 10,000 ಇರ್ಬೋದು. ಸೊ ದೇ ಆರ್ ನಾಟ್ ಆಸ್ ಫಾರ್ಚುನೇಟ್ ಆಸ್ ಅಸ್. ಸೊ ಇಫ್ ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಎನಿಥಿಂಗ್ ಟು ದೇರ್ ಲೈಫ್ಸ್, ದಟ್ಸ್ ಎ ಗ್ರೇಟ್ ಫುಲ್ಫಿಲ್ಮೆಂಟ್. ಬಿಸೈಡ್ಸ್ ದ್ಯಾಟ್, ನನಗೆ ಸ್ಕೂಲ್ಗೆ ಎಂಟ್ರಿ ಆದಾಗ ಇಫ್ ಐ ಆಮ್ ವಾಕಿಂಗ್ ನೆಕ್ಸ್ಟ್ ಟು ದ ಆಂಫಿ ಥಿಯೇಟರ್, ಇಲ್ಲ ಕಿಚನ್ಗೆ ಹೋದಾಗ ಹೊಸ ಕಿಚನ್ ಸ್ಪೇಸ್ ಏನಾಗಿದೆ, ನಮ್ಮ ಅಳಿಲು ಸೇವೆ ಏನು ಮಾಡಿದ್ದೀವಿ ಆಸ್ ಹಾಸನ್ ಅಲ್ಯೂಮಿನಿ, ದಟ್ ಗಿವ್ಸ್ ಮಿ ಎ ಗ್ರೇಟ್ ಫುಲ್ಫಿಲ್ಮೆಂಟ್. ಸೊ ಇದೆಲ್ಲ ಏನೋ ಒಂದು ನಾವು ಖರ್ಚು ಮಾಡಿರೋದಿರ್ಬೋದು, ಸಿಂಪಲ್ ವಿಚಾರಗಳು, ಏನೋ ಒಂದು ವಾಟ್ಸಪ್ ಗ್ರೂಪ್ ಮಾಡಿರ್ತೀವಿ ಎಲ್ಲರೂ ಕನೆಕ್ಟ್ ಮಾಡೋದಕ್ಕೆ ಅಂತ. ನಾವು ಮೊನ್ನೆ ನಮ್ಮ ಜೂನಿಯರ್ಸ್ 19th ಬ್ಯಾಚ್ ಅವ್ರ ಜೊತೆ ಮಾತಾಡ್ತಿರುವಾಗ ಅವರು ಹೇಳಿದ್ರು, ಅಣ್ಣ ತುಂಬಾ ಕ್ರಿಟಿಕಲ್ ಸ್ಥಿತಿ ಇತ್ತು, ಹೆಲ್ತ್ ಎಮರ್ಜೆನ್ಸಿ ಇತ್ತು ನಮ್ಮ ಅಕ್ಕನಿಗೆ, ಗ್ರೂಪಲ್ಲಿ ಒಂದು ಮೆಸೇಜ್ ಹಾಕಿದೆ, ಯಾರೋ ಡಾಕ್ಟರ್ ನನಗೆ ಗೊತ್ತೇ ಇಲ್ಲ ಸಂಜಯ್ ಗಾಂಧಿ ಹಾಸ್ಪಿಟಲಲ್ಲಿ, ಅವ್ರು ಕಾಲ್ ಮಾಡಿ ಕೋಆರ್ಡಿನೇಟ್ ಮಾಡಿದ್ರು, ತುಂಬಾ ಹೆಲ್ಪ್ ಆಯ್ತು ಅಂತ ಅಂದ್ಬಿಟ್ಟು. ಯು ನಾಟ್ ಹ್ಯಾವ್ ಇಮ್ಯಾಜಿನ್ಡ್ ಈ ತರ ಎಲ್ಲ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು. ಅದನ್ನ ಕೇಳಿದಾಗ ವಿ ಫೀಲ್ ಫುಲ್ಫಿಲ್ಡ್. ಇನ್ಯಾರೋ ಹೇಳ್ತಾರೆ, ಓಕೆ ಫಿಟ್ನೆಸ್ ಗ್ರೂಪ್ ಮಾಡಿರೋದ್ರಿಂದ ಇಟ್ ಈಸ್ ಹೆಲ್ಪಿಂಗ್ ಮೀ ಟು ಬಿ ಕನ್ಸಿಸ್ಟೆಂಟ್, ಬಿ ಫಿಟ್ ಅಂತ ಅಂದ್ಬಿಟ್ಟು. ದಟ್ ಗಿವ್ಸ್ ಅಸ್ ದ ಫುಲ್ಫಿಲ್ಮೆಂಟ್. ಸೊ ಟುಗೆದರ್ ಆಸ್ ಅವರ್ ಅಲ್ಯೂಮಿನಿ ವಿ ಕ್ಯಾನ್ ಡೂ ಅ ಲಾಟ್ ಟು ಫೀಲ್ ಫುಲ್ಫಿಲ್ಡ್. That is really thoughtful. ಅವರಿಗೆ ಸೂರ್ ಕಟ್ಟಿಸ್ಕೊಟ್ಟಿದ್ದಾಗಿರ್ಬೋದು, ಇಟ್ ಇಸ್ ಸ್ಟಿಲ್ ರಿಮೆಂಬರ್ಡ್ ಇನ್ ನವೋದಯ. We have seen you so much committed to Navodayan events, Navodayan alumni meetups, and all. So, what keeps you motivated to do that and to continue to do that? ಇಲ್ಲಿ ಹೇಳ ಅಂದ್ರೆ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸ್ಪೆಸಿಫಿಕ್ ಏನೋ ಒಂದು ಇವೆಂಟ್ ಅಂತ ಏನು ಮೋಟಿವೇಶನ್ ಇಲ್ಲ. ಇಟ್ಸ್ ಮೋರ್ ಆಫ್ ಲೈಕ್ ಎ ಪರ್ಸನಲ್ ಪ್ಯಾಷನ್ ಒಂದಿದೆ. ಅಂದ್ರೆ ಸ್ಕೂಲು ನಾವು ಅದಕ್ಕೆ ಏನಾದ್ರು ಕೊಡಬೇಕು, ನಮಗೆ ಒಂಥರ ನಾವು ರೋಡಲ್ಲಿ ಹೋಗ್ತಿದ್ರೆ ಸ್ಕೂಲ್ ಒಳಗೆ ಒಂದು ವಿಸಿಟ್ ಹಾಕ್ಬೇಕು ಅನ್ಸುತ್ತೆ. ಓಕೆ, ರೆಗ್ಯುಲರ್ ಆಗಿ ಒಂದು ಸ್ಕೂಲ್ ಒಂದು ತಿಂಗಳಿಗೆ ಒಂದ್ಸಲ ಹೋಗಿಲ್ಲ ಅಂದ್ರೆ ಏನೋ ವಿ ಆರ್ ಮಿಸ್ಸಿಂಗ್ ಅಂತ ಅನ್ಸುತ್ತೆ. ಈ ಅಷ್ಟೇ, ಜಸ್ಟ್ ಒಂದು ಮೋರ್ ಆಫ್ ಎಮೋಷನ್ಸ್ ಟುವರ್ಡ್ಸ್ ನವೋದಯ. ಅದು ಬಿಟ್ಟರೆ ಸ್ಪೆಸಿಫಿಕ್ ಏನು ಇವೆಂಟ್ಸ್ ಇಲ್ಲ ಅಥವಾ ಏನೋ ಒಂದು ಮೋಟಿವೇಶನ್ ಮಾಡಲೇಬೇಕು ಅಂತ ಏನು ರೂಲ್ಸ್ ಆ ಥರ ಏನಿಲ್ಲ. ಇಟ್ಸ್ ಮೋರ್ ಆಫ್ ಲೈಕ್ ಪರ್ಸನಲ್ ಪ್ಯಾಷನ್ ಟುವರ್ಡ್ಸ್ ದ ಸ್ಕೂಲು. ಜೊತೆಗೆ ಸಮಾಜಕ್ಕೆ ಏನೋ ನಮ್ಮ ಸ್ಕೂಲ್ ಅವರು ಒಂದಾಗಬೇಕು ಅಂತ ಇನ್ನು ಸುಮಾರು ಕನಸುಗಳು ಕಾಣ್ತಿದ್ದಾನೆ. ಇನ್ನುವೇ ನೋಡೋಣ ಅದು ಇನ್ನು ಮುಂದೆ ಹೇಗಾಗುತ್ತೆ ಅಂತ. ಕ್ವಶನ್ಗೆ ಕಂಟಿನ್ಯೂ ಮಾಡೋದಾದ್ರೆ, ಸೊ ವಾಟ್ ಮೋಟಿವೇಟ್ಸ್ ಮೀ ಅಂತ ಅಂದರೆ, ಐ ಫೀಲ್ ಐ ಆಮ್ ವೆರಿ ಫಾರ್ಚುನೇಟ್ ಟು ಬಿ ವಾಟ್ ಐ ಆಮ್ ಆ್ಯಂಡ್ ಟು ಹ್ಯಾವ್ ವಾಟ್ ಐ ಹ್ಯಾವ್, ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಫಾರ್ ದ್ಯಾಟ್. So, and I also see people who have a lot of challenges in their life. Despite that, they struggle, but yet they spread happiness, they spread positivity. I can give you an example. One of our juniors is 15 years younger to us, Hitesh. He has a genetic disorder. He cannot see. I mean, he is partially blind. But the kind of positivity he brings in wherever he goes, be it a cricket match or in a motivation session, it's tremendous. If you look at him, that definitely motivates. So I have taken one name, but there are so many people who are going through a lot of challenges and yet spreading positivity. That motivates us. And it's not just about motivation. Having motivation is, yeah, many people can have the support of people around. May it be Purna's spouse and my brothers and all, right? For him, his spouse, they provide us the space to do something where our motivation is. That we are grateful for that as well. And yeah, given time permits, we have a lot of our own dreams. Like we want to create more leaders, like people who takes up UPSC and clears it and excels in their life. We have some plans.
let's see, hopefully we should be able to do something about it. You have created the fitness group, and here also we can see around 50 medals of you from marathons. So did you develop that interest in Navodaya from Navodaya because of the jogging hours, or how is it? No, I think I never ran in Navodaya. I used to be the person who used to take count and all there. Mhm. And I used to just stand and at least when I was in 11th and 12th, and people just used to complete their jogging and I used to come back. So this is I'm a late bloomer as far as fitness is concerned. Okay. So recently started, and yeah, it's going well so far. ಗೋಯಿಂಗ್ ವೆಲ್ ಇವರಿಗೆ Anything ನಮಗೆ his ಒಂದು 3 kg ಜಾಸ್ತಿ ಆಗಿದ್ವಿ ಮೈ ವೆಯ್ಟ್ ಅಟ್ಲೀಸ್ಟ್. Okay. What is your message that you would like to pass on to Navodayans who are currently studying, and also for the alumni people, how they can take forward the, giving back to the school, and how they can take forward the legacy of Navodaya? ಆ ಮೆಸೇಜ್ ಅಂತ ಬಂದಾಗ ಐ ಡೋಂಟ್ ಕನ್ಸಿಡರ್ ಮೈ ಸೆಲ್ಫ್ ಆಸ್ ಸೋ ಬಿಗ್ ಟು ಗಿವ್ ಮೆಸೇಜ್ ಟು ಅದರ್ ಲೈಫ್, ಬಟ್ ನನ್ನ ಲಿಮಿಟೆಡ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ಬೇಕಂತಂದ್ರೆ ಫಿಟ್ನೆಸ್ ಅಂತಂದ್ರೆ ಜಸ್ಟ್ ನಾಟ್ ಫಿಸಿಕಲ್ ಫಿಟ್ನೆಸ್, ಬೀಯಿಂಗ್ ಫಿಸಿಕಲಿ ಫಿಟ್ ಅಂಡ್ ಎಮೋಷನಲಿ ಫಿಟ್, ಮೆಂಟಲಿ ಫಿಟ್, ದಟ್ಸ್ ವೆರಿ ಇಂಪಾರ್ಟೆಂಟ್ ಏನೇ ಮಾಡಬೇಕು ಅಂತಂದ್ರು. ನೆಕ್ಸ್ಟ್ ಈಸ್ ಸ್ಟೇಯಿಂಗ್ ರೆಲವೆಂಟ್. ಯಾವುದಾದ್ರೂ ಜಾಬ್ ಇರ್ಬೋದು ಅಥವಾ ಏನಾದರೂ ಅಚೀವ್ ಮಾಡೋದಕ್ಕೆ ಕೊಟ್ಟಿರ್ಬೋದು, ಯು ಹ್ಯಾವ್ ಟು ಬಿ ರೆಲವೆಂಟ್ ಇನ್ ದ್ಯಾಟ್, ಸ್ಕಿಲ್ಫುಲ್, and yeah, be financially disciplined as much as possible, because that's one trait that's going to help in your life and enjoy your life. ತುಂಬಾ ಹೋಮ್ವರ್ಕ್ ಕೊಡ್ತಾ ಇದೀನಿ ಅನ್ಕೋಬೇಡಿ. I am just asking you to live your life fully. That's it. How do you think Navodayans can contribute to where we have our roots? A lot of ways. ಇವತ್ತಿಗೂ ಸಹ ನವೋದಯನ್ಸ್ ಅಂತಂದ್ರೆ ಲೋವರ್ ಮಿಡ್ಲ್ ಕ್ಲಾಸ್ ಆರ್ ಮಿಡ್ಲ್ ಕ್ಲಾಸ್ ಸ್ಟೂಡೆಂಟ್ಸೇ ಬರೋದು. ಸೊ ಇಲ್ಲಿ ವಾಟ್ ವಿ ಹ್ಯಾವ್ ಟುಡೇ ಈಸ್, ನಮ್ಮ ಟೈಮ್ನಲ್ಲಿ ಇನ್ಫಾರ್ಮೇಶನ್ ಕೊರತೆ ಇತ್ತು, ಬಟ್ ಇವತ್ತು ಇನ್ಫಾರ್ಮೇಶನ್ ಓವರ್ಲೋಡ್ ಇದೆ. ಸೊ ಸ್ಟೂಡೆಂಟ್ಸ್ಗೆ ಯಾವ ಇನ್ಫಾರ್ಮೇಶನ್ ನಂಬಬೇಕು, ಯಾವುದು ಕರೆಕ್ಟು, ಯಾವ್ದು ತಪ್ಪು ಅನ್ನೋದು ಸಹ ಗೊತ್ತಿಲ್ಲ. ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ದೇರ್, ಗಿವಿಂಗ್ ದೆಮ್ ಕ್ಲಾರಿಟಿ ಆನ್ Educate current students. ಕೌನ್ಸಿಲ್ ದೆಮ್. ಸೊ Counsel ಅಲ್ಲಿಂದ them. ಶುರು ಮಾಡ್ಬೋದು. Okay. ಅಂಡ್ ಜಾಬ್ಸ್ಗೆ, ಸೊ ನಾವು ಆಸ್ ಹಾಸನ್ ಎಲಿಮಿನಿ ಎಷ್ಟೆಲ್ಲ ಮಾಡಿದ್ವಿ, ವಿ ಕ್ಯಾನ್ ಫೀಲ್ ಫುಲ್ಫಿಲ್ಡ್ ಅಬೌಟ್, ಬಟ್ ಅಟ್ ದ ಸೇಮ್ ಟೈಮ್ ಯು ಶುಡ್ ಆಲ್ಸೋ ಅಡ್ಮಿಟ್ ನಾವು ಏನು ಮಾಡೋದಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು. ಸೊ ವಾಟ್ ಐ ಫೀಲ್ ಸಾರಿ ಅಬೌಟ್ ಈಸ್, ತುಂಬ ಜನ ಜಾಬ್ಸ್ ಕೇಳ್ತಾರೆ, ಫ್ರೆಷರ್ಸ್ ಇರ್ಬೋದು, ಮೋಸ್ಟ್ಲಿ ಫ್ರೆಷರ್ಸ್, ಓಕೆ ಜಾಬ್ಸ್ ಬೇಕು ಅಂತ. ನಾವು ವಿ ಆರ್ ಲಿವಿಂಗ್ ಇನ್ ಎ ಚಾಲೆಂಜಿಂಗ್ ಟೈಮ್ಸ್, ತುಂಬ ಫ್ರೆಷರ್ಸ್ ಓಪನಿಂಗ್ಸ್ ಇಲ್ಲ. ಸೊ ಅವ್ರಿಗೆ ಜಾಬ್ಸ್ ಕೇಳಿದಾಗ ಅಥವಾ ಇಂಟರ್ನ್ಶಿಪ್ ಕೇಳಿದಾಗ ನಮಗೆ ಡಿಸ್ಪೈಟ್ ಅವರ್ ಎಫರ್ಟ್ಸ್ ಆರ್ ಡಿಸ್ಪೈಟ್ ಅವರ್ ಇಂಟೆನ್ಷನ್ ಹೆಲ್ಪ್ ಮಾಡೋದಕ್ಕಾಗಲ್ಲ. ದಟ್ ಐ ರಿಗ್ರೆಟ್. ಕಲೆಕ್ಟಿವ್ಲಿ ಆಸ್ ಅಲ್ಯುಮಿನಿ, ಇಫ್ ಯು ಕ್ಯಾನ್ ಡೂ ಸಮಥಿಂಗ್ ಅಬೌಟ್ ಇಟ್, ಜಾಬ್ನ ಯಾರಿಗೂ ಕೊಡ್ಸೋದಕ್ಕಾಗಲ್ಲ, ಬಟ್ ವಿ ಕ್ಯಾನ್ ಅಪ್ಡೇಟ್ ಸ್ಕಿಲ್ಸ್ ಆಫ್ ದ ಸೀಕರ್ಸ್ ಸೊ ದಟ್ ದೇ ಕ್ಯಾನ್ ಈಸಿಲಿ ಗೆಟ್ ಎ ಜಾಬ್. ಅದಕ್ಕೆ ಕಲೆಕ್ಟಿವ್ ಆಗಿ ನಾವೇನಾದರೂ ಮಾಡ್ಬೋದು ಅಂತಂದ್ರೆ ಐ ವಿಲ್ ಫೀಲ್ ವೆರಿ ಗುಡ್ ಅಬೌಟ್ ಇಟ್, ವೆರಿ ಫುಲ್ಫಿಲ್ಡ್ ಅಬೌಟ್ ಇಟ್. ಸೊ ಜಸ್ಟ್ ಟು ಆ್ಯಡ್ ಟು ದಿಸ್ ಪಾಯಿಂಟ್, ಏನಪ್ಪ ಅಂತಂದರೆ ಈ ಜಾಬ್ ಬಗ್ಗೆ ಎಲ್ಲ ಮಾತಾಡ್ತಾ ಇದೀವಲ್ಲ, ನಾವು ಆ್ಯಸ್ ಎ ಹಾಸನ್ ನವೋದಯದವರು ಒಂದು ಆ್ಯಪ್ನ ಕ್ರಿಯೇಟ್ ಮಾಡಬೇಕು ಅಂತಿದ್ವಿ. ಅದು ಇನ್ಫ್ಯಾಕ್ಟ್ ಆಗಿದೆ, ಫೈನಲ್ ಸ್ಟೇಜಲ್ಲಿದೆ. ಮುಂದೆ ಇನ್ನೂ ತೊಗೊಂಡೋಗಿ ಲಾಂಚ್ ಮಾಡೋಕ್ಕಾಗಿಲ್ಲ, ಬಟ್ ಸೂನ್, ಇನ್ನು ಪ್ರಾಬಬ್ಲಿ 1 or 2 months ಒಳಗಡೆ ನಾವು ಲಾಂಚ್ ಮಾಡ್ತೀವಿ. ಅದು ತುಂಬಾನೇ ಫ್ಯಾಕ್ಟರ್ಸ್ನ ಕವರ್ ಮಾಡುತ್ತೆ ಸೆಗ್ಮೆಂಟ್ನ, ಲೈಕ್ ಎಸ್ಪೆಷಲಿ ಜಾಬ್ಸು, ದ ಬಿಸ್ನೆಸ್ ನೆಟ್ವರ್ಕ್ ಡೆವಲಪ್ ಮಾಡೋದಕ್ಕೆ, ಆಮೇಲೆ ಇವೆಂಟ್ಸ್ಗಳು, ಆಮೇಲೆ ಹೊಸ ಐಡಿಯಾಗಳು ಬಂದಾಗ ಅದನ್ನು ಸಪೋರ್ಟ್ ಮಾಡೋದಕ್ಕೆ, ಇನ್ವೆಸ್ಟ್ಮೆಂಟ್ಸ್ ರೀತಿ ಎಲ್ಲ ರೀತಿಲೂ ಒಂದು ಆ್ಯಪ್ ಮಾಡಿದ್ದೀವಿ. ನೋಡೋಣ, ಸೊ ಪ್ರಾಬಬ್ಲಿ ಇನ್ನು 1 month ಒಳಗಡೆ ಲಾಂಚ್ ಮಾಡೋಣ. ತುಂಬ ಟೈಮ್ ತೊಗೊಂಡಿದ್ವಿ. Okay, that's really thoughtful, and I think it will help everybody, even the graduates from the Navodaya, to act help ಆಗೋದಲ್ಲ. We have some fun questions coming up now. So the first question is, what is your favorite hangout spot in the campus, Navodaya campus? ರಾಜೀವ್ ಗಾಂಧಿ ಕೃತಿವನ, ಅದರಲ್ಲಿ ನಾನು ಬೆಳೆಸಿದ ಮರ ಕೇಳಕ್ಕೆ ಹೋಗೋದು. Oh, okay. ಸ್ಪಾಟ್ ನನಗೆ ನೆನಪಿನಲ್ಲಿರೋದು ಅಂತಂದ್ರೆ ನಾನ್ ಫಂಕ್ಷನಲ್ ಚರಂಡಿ ಇತ್ತು. ಸೊ ನಾವು ಜೂನಿಯರ್ ಇಯರ್ಸ್ ಅಲ್ಲಿ ಇದ್ದು. ಸೊ ಐ ಯೂಸ್ ಟು ಬಿ ಎಕ್ಸ್ಟ್ರೀಮ್ಲಿ ಹೋಮ್ ಸಿಕ್, ಮೇ ಬಿ 6th 7th ಅನ್ಸುತ್ತೆ. ನಮ್ದೊಂದು ಹೋಮ್ ಸಿಕ್ ಫೆಲೋಸ್ ಗ್ಯಾಂಗ್ ಇತ್ತು.
ಎಲ್ಲರೂ ಅಲ್ಲಿ ಕೂತ್ಕೊಂಡು ವಿ ಯೂಸ್ ಟು ಗ್ರೀವ್. ಅವಾಗ ಇಂಟ್ರೆಸ್ಟಿಂಗ್ಲಿ ಇರಾಕ್ ವಾರ್ ನಡೀತಾ ಇತ್ತು. ಸದ್ದಾಮ್ ಹುಸೇನ್ ಆಗ ಬಾಂಬ್ ಹಾಕ್ತಾನೆ, ಈಗ ಬಾಂಬ್ ಹಾಕ್ತಾನೆ ಅಂತ. ನಮ್ದು ಒಂದೇ ಪ್ರೇಯರ್ ಏನು ಅಂದ್ರೆ, ನಮ್ ಸ್ಕೂಲ್ ಮೇಲೆ ಯಾಕೆ ಆಗ್ತಾ ಇಲ್ಲ ಅವನು, ಸ್ಕೂಲ್ ಮೇಲೆ ಹಾಕ್ಬಿಟ್ರೆ ವಿ ಆರ್ ಡನ್ ನವೋದಯ, ಹೋಗ್ಬೋದು ಮನೆಗೆ ಅಂತ. ಅಲ್ಲಿ ಕುತ್ಕೊಂಡು ನಾವು ಪೇರೆಂಟ್ಸ್ ಡೇ ಅಲ್ಲಿ ಪೇರೆಂಟ್ಸ್ ಬರ್ತಾರೆ ಅಂತಲೂ ವೆಯ್ಟ್ ಮಾಡ್ತಾ ಇದ್ವಿ. ಮೇ ಬಿ ಅದೆಲ್ಲ ಈಗ ಕವರ್ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅಟ್ ಲೀಸ್ಟ್ ದಟ್ ವಾಸ್ ಒನ್ ಫೇವರೇಟ್ ಸ್ಪಾಟ್. So what is the first word that comes to your mind? ಫೇವರೇಟ್ ಸ್ಪಾಟ್ Okay, ನಮಗೆ ಟೀ, ನಾವು ಡೈನಿಂಗ್ ಹಾಲ್ ಹತ್ರ ಟೀ ಅಲ್ಲಿ ಮೇಲ್ಗಡೆ ಒಂದು ರಾಜಾ ಸೀಟ್ ಅಂತ ಹೇಳ್ತಿದ್ವಿ. ಟೀ ಅಲ್ಲಿ ಕುತ್ಕೊಂಡು ಕುಡಿದ್ರೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್. 11th 12th ಅಲ್ಲಿ ನಾವು ರಾಜಾ ಸೀಟ್ ಅಂತ ಕಲ್ಲು shape ಇತ್ತು. ಯಾವಾಗ ಅಲ್ಲೂ ಕುತ್ಕೊಂಡು ಮೇಲ್ಗಡೆ ಕುತ್ಕೊಂಡು ನೋಡ್ತಾ ಎಲ್ಲ ಕೆಳಗೆ ಹೋಗೋದು ಬರೋದು ನೋಡ್ಬೇಕು. ನಾವು ಸಹ 19 ಜನ ಇದ್ದು 12th ಅಲ್ಲಿ. 19 ಜನ ಟೀ ಟೈಮ್ ನಲ್ಲಿ ಒಂದು ಮಗ್ ನಲ್ಲಿ ಟೀ ತಗೊಂಡ್ ಹೋಗ್ಬಿಟ್ಟು ಎಲ್ಲರೂ ಒಂದೇ ಮಗ್ಗಲ್ಲಿ ಟೀ ಕುಡ್ಕೊಂಡು ಒಂದ್ ಜಾಗದಲ್ಲಿ ಕೂತಿದ್ದು. ದಟ್ಸ್ ಆಲ್ಸೋ ಒನ್ ಆಫ್ ಅವರ್ ಫೇವರೇಟ್ ಸ್ಪಾಟ್ಸ್. Okay, my favorite spot is under the tree. ಪೇರೆಂಟ್ಸ್ ಬಂದಾಗ ನಾವು ಬೆಡ್ಶೀಟ್ ಹಾಕೊಂಡು ಅಲ್ಲಿ ಕುತ್ಕೊಂತ ಇದ್ವಿ. So what is the first word that comes to your mind when you think of Navodaya? First word. ಲವ್ ಯು ಮಾನವಿ. Yes. ಇವಾಗ we have that frame ಅಲ್ವಾ? Yeah. And what I feel is ಜ್ಞಾನ ದೇವ್ಗುಲವಿದು ಕೈ ಮುಗಿದು ಒಳ ಕಡೆ ಬಾ. Yeah, that's a nice phrase. Yeah. And the one rule that you broke and which you can confess now. ನನಗಂತೂ ಏನು ಬ್ರೇಕ್ ಮಾಡಿಲ್ವಾ? ಎಲ್ಲ ಬ್ರೇಕ್ ಮಾಡಿದೀನಿ. ಏನಿಲ್ಲಪ್ಪ, ಯಾವ್ದು ಫಾಲೋ ಮಾಡಿಲ್ಲ ಆಲ್ಮೋಸ್ಟ್ ಇಷ್ಟಲ್ಲಿ. ನೀವು ತಪ್ಪು, ಪ್ರೌಡ್ ಆಗಿ ಹೇಳ್ಕೊಂಡು ಹೇಳ್ತಿಲ್ಲ. ಸಾಕಷ್ಟಿದಾವೆ. ಕ್ರಿಕೆಟ್ ನೋಡೋದಕ್ಕೆ ಹೋಗ್ತಿದ್ದೋ. ಕಾಂಪೌಂಡ್ ಇಂದ ಹಾರಿ ಅಲ್ಲೊಬ್ರು ಹೆಡ್ ಮಾಸ್ಟರ್ ಇದ್ರು. ಅವ್ರ ಮನೆಯಲ್ಲಿ ವಾಸ್ ವೆರಿ ಪ್ಯಾಷನೇಟ್ ಕ್ರಿಕೆಟ್ ಲವರ್. See, this we did not know. This is some spill the tea. ನೋಡೋದಕ್ಕೆ ಹೋಗ್ತಾ ಇದ್ದೋ. Oh. Fortunately, never got caught. ನೀವು ಮೂವಿ ನೋಡಕ್ ಹೋಗ್ತಾ ಇದ್ರಿ ಅಲ್ವಾ ಒಳ್ಳೆ ನರಸೀಪುರಕ್ಕೆ? ನಾನು ಯಾವ್ದು ಅದು ಹೋಗಿಲ್ಲ. ಕಾಂಪೌಂಡ್ ನನ್ನೊಂದು ಅದೊಂದು. ಬಟ್ ಯಾರೇ ಜೂನಿಯರ್ಸ್ ಹೋದ್ರು ಸಹ ನಾನು ಪ್ರಿನ್ಸಿಪಲ್ ಚೇಂಬರ್ಗೆ ಹೋಗ್ತಿದ್ರು. ನಾನು ಕರಿತಿದ್ರು ಬಾಯಿಲಿ ಏನಾದ್ರು ಹೋಗ್ತಿದ್ರು. ಕೇಳೋರು ಯಾಕೆ ಅವ್ರು ಹೋಗಿ ಅಂಗಡಿ ಹೋಗಿದ್ದಾರೆ ಅಥವಾ ಅವ್ರು ಯಾಕೆ ಒಳ್ಳೆ ಕೊಡೋದು ನಂಗೆ ಗೊತ್ತಿಲ್ಲ ಸರ್ ನಂಗೆ ಅಂತಂದ್ರೆ, ಇಲ್ಲ ನಿನ್ಗೆ ಗೊತ್ತಿಲ್ಲ ಹೆಂಗೆ ಹೋಗ್ತಾರೆ ಹಿಂಗೆ. ಆಕ್ಚುಲಿ ಡೈಲಿ ಒಂದ್ 2 ಸಲ ಪ್ರಿನ್ಸಿಪಲ್ ಚೇಂಬರ್ಗೆ ಹೋಗ್ತಾ ಇದ್ದೆ ನಾನು. ಒಂದ್ಸಲ ಹೋಗಿ ನಮ್ಮ ಟೀಚರ್ ಒಬ್ರು ಬಂದ್ಬಿಟ್ಟಿದ್ರು ಮೂವಿಗೆ. ಟಿಕೆಟ್ ತಗೊಳೋದಕ್ಕೆ ನಿಂತಿದೀವಿ. ಸೊ ಹಿ ವಾಸ್ ಆಲ್ಸೋ ದೇರ್. ಅವತ್ ಬೇರೆ ನಮ್ ಬ್ಯಾಚ್ ಮೋಸ್ಟ್ ಸ್ಟುಡಿಯಸ್ ಒಬ್ಬ ನನ್ ಜೊತೆ ಬಂದಿದ್ದ. ನನ್ನ ಕರ್ಕೊಂಡು ಹೋಗು ಅಂತ ಅಂದ್ಬಿಟ್ಟು. ಅವ್ನ ಸರ್ ನೋಡಿದ ತಕ್ಷಣ ಇಲ್ಲ ವಾಪಸ್ ಆಗೋಣ ಅಂತ. ನಾನು ಇಲ್ಲ ಸರ್ ಬಾಲ್ಕನಿಗೆ ಹೋಗ್ತಾರೆ, ಮದುವೆ ಬಾಲ್ಕನಿಗೆ ಹೋಗ್ತಾರೆ, ನಾವ್ ಕೆಳಗೆ ಹೋಗೋಣ ಬಾ ಅಂತ ಅಂದ್ಬಿಟ್ಟು ಸ್ಟಿಲ್ ವಾಚ್ ದ ಮೂವಿ ಅಂಡ್ ಲೆಫ್ಟ್. ಅದಾದ್ಮೇಲೆ ಇನ್ನೊಂದು ಫನ್ನಿ ಇದೆ. ಆಗ ನೆಕ್ಸ್ಟ್ ಸೀನ್ ಸಾಕು ಅಲ್ಲಿಗೆ. What happened? ಏನಾಗ್ಲಿಲ್ಲ, ನಾವು ಮೂವಿ ಎಲ್ಲ ಆದ್ಮೇಲೆ 5 ನಿಮಿಷ ಮುಂಚೆ ಇದ್ದು. ಯಾಕಂದ್ರೆ ಆಮೇಲೆ ಆದ್ರೆ ಚಾನ್ಸಸ್ ಜಾಸ್ತಿ ಅಂದ್ಬಿಟ್ಟು ಬಂದು ಒಂದ್ ಟೆಂಪೋ ಹತ್ಕೊಂಡು ಬರ್ತಾ ಇದೀವಿ. ಅವಾಗ ಟೆಂಪೋ ಅಂತಂದ್ರೆ ತುಂಬಾ ಸ್ಲೋ ಹೋಗುತ್ತೆ. ಒಂದೊಂದ್ ಪ್ರತಿ ಊರ್ನಲ್ಲೂ ಸ್ಟಾಪ್ ಮಾಡ್ಕೊಂಡು ಆತರ ಹೋಗೋ ಟೆಂಪೋ. ನಾವ್ ಎಷ್ಟೇ ಸ್ಟಾಪ್ ಮಾಡ್ಕೊಂಡು ಹೋಗ್ತಿದ್ರು ನಮ್ ಹಿಂದೆನೆ ಬರ್ತಿದ್ದಾರೆ ಸರ್ ಮತ್ತೆ ವೈಫ್. ಅವ್ರನ್ನೊಂದು ಬೈಕ್ ಇತ್ತು. ನಾವು ಪಕ್ಕ ಸಿಗಾಕೊಂಡು ಇವತ್ತು ಅಂತ. ಬಟ್ ಇನ್ನೇನ್ ಸ್ಕೂಲ್ ಹತ್ರ ಬಂದಾಗ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಹೋದ್ರು. Okay, finally survive ಆದ್ರಿ. Oh, nice. Have you pretended to be sick just to skip the morning jog? Yeah, same. ಇಲ್ಲ ಆತರ ಮಾಡಿ. ಯಾಕಂದ್ರೆ ನಾನೇ ಕೌಂಟ್ ತಗೊಳ್ತಾ ಇದ್ದೆ ಸೀನಿಯರ್ ಬಂದ್ಮೇಲೆ. ನಾನು ಆಲ್ವೇಸ್ ಬೀನ್ ಒಂಥರ ಈ ಯಾವ ಲೆವೆಲ್ಗೆ ಅಂದ್ರೆ ಮಡ್ರಾಸಾಗಿ ಬರ್ಸ್ಕೊಂಡಿರೋದು ಉಂಟು. ಮಡ್ರಾಸಾಗಿ ಅಂತ ಒಂದು ಕ್ಯಾಂಪ್ ಮಾಡ್ತಾ ಇದ್ರು. ಕ್ಲಾಸಸ್ ಅಟೆಂಡ್ ಮಾಡೋ ಹಾಗಿಲ್ಲ, ಜಸ್ಟ್ ಅಲ್ಲೇ ಇರೋದು ಅಂತ ಅಂದ್ಬಿಟ್ಟು. ದಟ್ ಯೂಸ್ ಟು ಬಿ ಒಂಥರ ವೆಕೇಶನ್ ಸ್ಪಾಟ್ ಇದ್ದಂಗೆ ಇರ್ತಿತ್ತು ಅದು. ಸೊ ಅದಕ್ಕೆ ಹೋಗೋದಕ್ಕೆ ತುಂಬಾನೇ ಕಾಂಪಿಟೇಷನ್. ಸಿಕ್ ಲೀವ್ಸ್ ಅಂತೂ ಪ್ರಿಟೆಂಡ್ ಮಾಡಿರೋದು ಬೇಕಾದಷ್ಟಿದೆ. ಬಟ್ ನಾಟ್ ಆಫ್ಟರ್ ಸೀನಿಯರ್ ಕ್ಲಾಸಸ್ ಬಂದ್ಮೇಲೆ ಅಲ್ಲ. ಯಾಕಂದ್ರೆ ಅವಾಗ ಅಗೈನ್ ಅಕೌಂಟ್ ತಗೊಳ್ಳೋದು ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇರ್ತಿತ್ತು. ನಮ್ಗೆ ಸ್ಕೋಪ್ ಇರಲಿಲ್ಲ. ಅದರ್ವೈಸ್ ಯಾ. What is the funniest punishment you have taken? ಫನ್ನಿಯೆಸ್ಟ್ ಅಂತ ಇಲ್ಲ, ಹಾರ್ಶೆಸ್ಟ್ ಅಂತ ಹೇಳ್ಬೋದು. ಒಂದ್ಸಲ ವಿಕೆಟ್ ಅಲ್ಲಿ ಹೋದಿದ್ರು ಪಿಟಿ ಸರ್. ದಟ್ ವಾಸ್ ಲೈಕ್ ಐ ಡೋಂಟ್ ನೋ, ನಾಟ್ ಚೈನಾ ಸರ್, ಯಾವತ್ತಿಂದ ಮೊದಲಿದ್ದವರು. ಸೊ ಐ ಡೋಂಟ್ ನೋ ಹೌ ಐ ಸರ್ವೈವ್ ದಟ್. ಬಟ್ ಐ ಡೋಂಟ್ ನೋ ಫಾರ್ ವಾಟ್ ರೀಸನ್. ಅಸ ನನ್ ಮರ್ತೋಗಿದೆ ಇವಾಗ. ಫನ್ನಿಯೆಸ್ಟ್ ಅಂತಂದ್ರೆ ಗೊತ್ತಿಲ್ಲ. ನಮ್ಗೆ ಸರ್ ಎಲ್ಲ ನನಗೆ ಅದ್ ಸಿಕ್ಕಿಲ್ಲ ಅನ್ಸುತ್ತೆ. ಈ ಶೂ ಸ್ಟ್ಯಾಂಡ್ ಏನೋ ಇರ್ತಿತ್ತು ಕ್ಲಾಸ್ ರೂಮ್ ನಲ್ಲಿ, ಅದ್ರ ಮೇಲೆ ಹತ್ತು ನಿಲ್ಸ್ತಿದ್ರು ಕೆಲವ್ರನ್ನ. ಕೆಲವು ಟೀಚರ್ಸ್ ಬರೀ ನಿಂತ್ಕೊಳ್ಳೋದಲ್ಲ, ಬೆಂಚ್ ಇದ್ರಲ್ಲ, ನಿಲ್ಸ್ತಾ ಇದ್ರು. ಸೊ ಕೆಲವ್ರನ್ನ
that used to be fun. Okay. So your favorite food and what you loved most and what you hated most? ನನಗೆ Universal puliyogre. ಇನ್ನೂ ಸ್ವಲ್ಪ ಪುಳಿಯೋಗರೆ Okay. ಪುಳಿಯೋಗರೆ ಮತ್ತೆ ಹೇಟ್ ಅಂತ ಯಾವುದು ಸ್ಪೆಸಿಫಿಕ್ ಆಗಿ ಏನಿಲ್ಲ, ಆಲ್ಮೋಸ್ಟ್ ಎಲ್ಲ ಓಕೆ. ಪುಳಿಯೋಗರೆ ಟಾಪ್, ಅದು ಬಿಟ್ಟು ನೆಕ್ಸ್ಟ್ ಬ್ರೆಡ್, ನಂತರ ಮಸಾಲೆ ದೋಸೆ, ಆಮೇಲೆ ಮೇ ಬಿ ಲಾಸ್ಟ್ ಅಂದ್ರೆ ಉಪ್ಪಿಟ್ಟು. ಬಟ್ ಅದಕ್ಕೂ ಬಂದ್ಬಿಟ್ಟ ಮಿಕ್ಸ್ ಮಾಡಿ ತಿಂದ್ರೆ ತುಂಬಾ ಚೆನ್ನಾಗಿದೆ. Next question ನಿಜ ಹೇಳ್ಬೇಕು. Have you smuggled the food puliyogre to hostel? ಆಫ್ ಕೋರ್ಸ್. ನಾವು ಚಪಾತಿ ಕುರ್ಮಾ ತಗೊಂಡು ನಾವು ಸಂಡೇಸ್ ಎಲ್ಲ ಲೋಟ ತುಂಬಾ ಪುಳಿಯೋಗರೆ ತುಂಬಿಸ್ಕೊಂಡ್ ಬರ್ತಾ ಇದ್ವಿ. ಬೇಗರೆ ಗೊಜ್ಜನೆ ತಗೊಂಡ್ಬರ್ತಾ ಹೌದು, ಇದ್ರು ಪುಳಿಯೋಗರೆ ಗೊಜ್ಜೆ ತರ್ತಿದ್ರು. ಅಂತ ಇದ್ರು ಅವರು. ಬೇಗರೆ ಕೊಡ್ತಾ ಇದ್ರು. ಬ್ರೇಕ್ಫಾಸ್ಟ್ ಕೇಳಿದ್ರೆ ನಾನು ಮಸ್ಟ್ ಮೆನ್ಷನ್ ಬ್ರೆಡ್. ಬ್ರೆಡ್ ಹೆಂಗೆ ಅಂತಂದ್ರೆ ಕಣ್ಣು ಕಿತ್ಕೊಟ್ಬಿಡು ಅಂದ್ರು ಸಹ ಬೇಡ ಕಣಪುತ್ತರ ಕಿತ್ಕೊಟ್ಬಿಟ್ಟಿದ್ರು. ಬ್ರೆಡ್ ಮಾತ್ರ ನೋ. ಬ್ರೆಡ್ ಪ್ಲಾನ್ ಹಾಕೋದು ಅಂತ ಒಂದಿತ್ತು ಅಂದ್ರೆ ಎಕ್ಸ್ಟ್ರಾ ಒಂದ್ಸಲ 2 ಸಲ 3 ಸಲ ಹೋಗಿ ತಗೊಂಡ್ಬರೋದು. ನವೋದಯ ಬ್ರೇಕ್ಫಾಸ್ಟ್ ಜನರಲಿ ದೋಸೆ ಇರ್ಬೋದು, ಪುಳಿಯೋಗರೆ, ಬ್ರೆಡ್ ಎಲ್ಲ. ಅನ್ನ ಸಾಂಬಾರು ಅದ್ ಏನ್ ಕೊಡ್ತಾ ಇದ್ರು, ಊಟದ್ದು ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಬ್ರೇಕ್ಫಾಸ್ಟ್ ಇಷ್ಟು ಲವ್. Okay. So what was your favorite, library or canteen? ಆಫ್ ಕೋರ್ಸ್ Canteen. Early morning class or evening study hours? Which was more fun? Early morning jog or evening study hours? ಫನ್ ಅಂತ ಎರಡೂ ಅಲ್ಲ. ನಂಗೆ ಈವ್ನಿಂಗ್ ಸ್ಟಡಿ ಅವರ್ಸ್. ಓದ್ಲಿಲ್ಲ ಅಂತ ಅಂದ್ರು ಬುಕ್ ಕ್ರಿಕೆಟ್ ಆಡ್ತಾ ಇದ್ರು. ಸೊ Okay. ಬುಕ್ ಕ್ರಿಕೆಟ್ ಆಡ್ತಿದ್ವಿ. ಆಮೇಲೆ ಏನೋ ನಿದ್ದೆ ಮಾಡ್ತಾ ಇದ್ವಿ ಆ we had ಟೈಮಲ್ಲಿ. some room for ourselves to ಅಷ್ಟೇ. do something. So if your journey in Navodaya was a movie, what would you title it? 96. And what would you name it? Zindagi, life. Yeah. If you want to relive one moment or a one day from Navodaya, what would it be? I think there will be many moments, but you have to pick one which is most favorite to you. At least for me, I remember like hinge ಈಗ್ಲೂ ಕಣ್ಣಿ ಕಟ್ದಂಗಿದೆ. That was my first birthday in 6th standard and we were in MP hall. And it was in between. Our parents were not allowed to visit. ಅದು ಪೇರೆಂಟ್ಸ್ ಡೇ ಇರಲಿಲ್ಲ. ಅವಾಗ ಐ ವಾಸ್ ಟ್ರೀಟೆಡ್ ಲೈಕ್ ಎ ಪ್ರಿನ್ಸೆಸ್. ನನಗೇನು ಕೆಲಸ ಮಾಡಕ್ ಬಿಟ್ಟಿರ್ಲಿಲ್ಲ. ಅಂಡ್ ನಮ್ಮ ಪೇರೆಂಟ್ಸ್ ಬಂದಿದ್ರು. ಅವ್ರು ಬಂದಿದ್ದು, ನಾನು ಇಂಟ್ರಾಕ್ಟ್ ಮಾಡಿದ್ದು ಇದೆಲ್ಲ ಇನ್ನೂ ತುಂಬಾ ಚೆನ್ನಾಗಿ ನೆನಪಿದೆ. ವಿಚ್ ಐ ರಿಯಲಿ ವಾಂಟ್ ಟು ರಿಲೀವ್ ದಟ್ ಎಕ್ಸೈಟ್ಮೆಂಟ್ ಸ್ಟಿಲ್ ಫೀಲ್ಸ್. ನಮ್ಗೆ ಈಗ ಇಫ್ ಯು ಲುಕ್ ಬ್ಯಾಕ್, ಎವ್ರಿ ಮೂಮೆಂಟ್ ವಾಸ್ ಎ ಡೊಪಮಿನ್ ಹೈ ಇದ್ದಂಗೆ ನವೋದಯ ಲೈಫ್. ಪರ್ಟಿಕ್ಯುಲರ್ ಆಗಿ ಮೇ ಬಿ ಬಿಕಾಸ್ ಇಟ್ಸ್ ಬೀನ್ ಸೋ ಲಾಂಗ್, ಪರ್ಟಿಕ್ಯುಲರ್ ಆಗಿ ನೆನಪಿಲ್ಲ. ಬಟ್ ಅದರ್ವೈಸ್ ಅವರ್ ಲೈಫ್ ವಾಸ್ ಫ್ಯಾಂಟಾಸ್ಟಿಕ್ ಇನ್ ಸ್ಕೂಲ್. ಫ್ರೆಂಡ್ಸ್ಗಳು ಇದಾವೆ ಆ ಥರ, ತುಂಬಾ ಇದಾವೆ. ನನಗಂತೂ ತುಂಬಾ ಇದಾವೆ. ಯಾವ್ದು ಕೋರ್ಸ್ ಸ್ಪೆಸಿಫಿಕ್ ತುಂಬಾ ತಲೆಗೆ ಹೋಗಿರೋದು ನನಗೆ ಅಂತಂದ್ರೆ ವಾವ್ ಫ್ಯಾಕ್ಟರ್. ನನಗೆ ಏನೋ ಒಂಥರ ಇದು ಆಫ್ ದ ರೆಕಾರ್ಡ್ ಒಂಥರ ಎದೆ ಉಬ್ಬಿ ಮಾತಾಡ್ತೀವಲ್ಲ ಆ ಥರ ಅಂದ್ರೆ, ನಾನು ಚಿಕ್ಕಮಂಗ್ಳೂರು ಸ್ಪೋರ್ಟ್ಸ್ಗೆ ಅಂತ ಹೇಳಿ 2 ದಿವಸ ಇರುತ್ತೆ ಸ್ಪೋರ್ಟ್ಸ್ ಮೀಟ್, ಫಸ್ಟ್ ಮೀಟ್. ಸೊ ಸಾಟರ್ಡೆ ಸಂಡೇ ಇರುತ್ತೆ. ಸಾಟರ್ಡೆ ನಾನು ಅಟೆಂಡ್ ಮಾಡೋಕ್ಕಾಗಲಿಲ್ಲ. ನಾ ಚೆನ್ನೈ ಸರ್ ಹೇಳಿದ್ರು, ನಾ NDA ಎಕ್ಸಾಮ್ ಇತ್ತು ಬ್ಯಾಂಗ್ಳೂರಲ್ಲಿ. ಆಗ ಅವ್ರು ಹೇಳಿದ್ರು, ನೀನು ನೆಕ್ಸ್ಟ್ ಡೇ ಬಾ ಸಂಡೇ, ಅಷ್ಟೊಂದು ನಾವೆಲ್ಲ ನಿನ್ನ ಇವೆಂಟ್ಸ್ ಎಲ್ಲ ಸಂಡೇಗೆ ಹಾಕೊಂಡಿರ್ತೀನಿ. ಯಾಕಂದ್ರೆ ನೀನು ನ್ಯಾಷನಲ್ ಹೋಗ್ಬೇಕಂದ್ರೆ ಇಲ್ಲಿ ಕ್ಲಸ್ಟರ್ ಕ್ಲಿಯರ್ ಮಾಡಲೇಬೇಕು, ಆಸ್ ಪರ್ ದ ರೂಲ್ ಅಲ್ವಾ ಅಂತೇಳಿ. ನಾನು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಕೆಂಪು ಬಸ್ ಹತ್ಕೊಂಡು ಹೋದೆ. ಆದರೆ ಅಲ್ಲಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ತುಂಬ ಕತ್ಲೆ. ಇಳಿದ ತಕ್ಷಣ ಇದತ್ರ ಚಿಕ್ಕಮಂಗ್ಳೂರು ನವೋದಯ ಎದುರುಗಡೆ ನಿಲ್ಸಿದ್ರು. ಅದು ಇಳಿದ ತಕ್ಷಣ ಕತ್ಲೆ ಏನಿಲ್ಲ, ಫುಲ್ ಫಾರೆಸ್ಟ್ ಥರ ಇದೆ. ನೋಡಿದ್ರೆ ಅಲ್ಲಿ ಚಾನಲ್ಸ್ ಬಂದು ಕೂತ್ಕೊಂಡಿದ್ದಾರೆ ಬಸ್ ಸ್ಟ್ಯಾಂಡಲ್ಲಿ, ಬ್ಲಾಂಕೆಟ್ ಹಾಕೊಂಡು. 4:30 ಬಂದ್ರಂತೆ. ಬಂದ ತಕ್ಷಣ ಬಾಬಾ ಅಂತ ಹೇಳಿ ಕರ್ಕೊಂಡೋಗಿ ಅವ್ರ ರೂಮ್ಗೆ, ಅವ್ರು ಬೆಡ್ ಕೊಟ್ಟಿರ್ತಾರೆ, ನಮಗೆ ಕೊಟ್ಟಿರಲ್ಲ. ಸೊ ನಮ್ಗೆ ಚಾಪೆ ಏನೋ ಕೊಟ್ಟಿರ್ತಾರೆ. ಅವ್ರು ಬೆಡ್ ಮೇಲೆ ಮಲಗಿಸಿ 1 hour ರೆಸ್ಟ್ ಮಾಡಿ ಏನು ಅಂತ ಹೇಳಿದ್ರು. 1 hour ರೆಸ್ಟ್ ಇದ್ದು ಅಲ್ಲಿ ಗ್ರೌಂಡ್ ಹತ್ರ ಹೋದ್ರೆ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ಅರೌಂಡ್ ಆ ನವೋದಯದವರು ಪ್ಲಸ್ ಸ್ಪೋರ್ಟ್ಸ್ ಬಂದಿರೋ ಎಲ್ಲ ಸೇರಿಸಿ ಒಂದು 700-800 ಜನ ಇದ್ರು ಸ್ಟೂಡೆಂಟ್ಸ್ ಸ್ಟೇಡಿಯಂ. ಅಲ್ಲೋಗಿ ನಾನು ನಿಂತ್ಕೊಂಡು, ನಾನು ಜೀನ್ಸ್ ಹಾಕೊಂಡಿದ್ದೆ, ಟಿ ಶರ್ಟ್ ಹಾಕೊಂಡಿದ್ದೆ. ಅಲ್ಲೋಗಿ ನಿಂತ್ಕೊಂಡ ತಕ್ಷಣ ಎಂಟೈರ್ ಫುಲ್ 700 ಜನ ಓ ರೆಡ್ಡಿ ಅಂತ. ನನಗೆ ಅದು ಹೆಂಗಂತ ಏನೋ ಸೆಲೆಬ್ರಿಟಿ ಬಂದ ಫೀಲ್ ಹಂಗ ಆಗ್ಬಿಡ್ತು. ಅದೊಂದು ಕಣ್ಣಿಗೆ ಇನ್ನೂ ಕಟ್ನಂಗಿದೆ. ಅದು ಚಿಕ್ಕಮಂಗ್ಳೂರು ನವೋದಯದಲ್ಲಿ 2000 ಒಂಥರ ಖುಷಿಯಾದ ಅಂತ ಮೂಮೆಂಟ್ಗಳು. ನಾನು ಈಗ ಹಾಸನ ಸ್ಪೋರ್ಟ್ಸ್ಗೆ ಹೋದಾಗ ರೇಡಿಯೋದವ್ರು ಬಂದು ನಿಮ್ಗೆ ಇಂಟರ್ವ್ಯೂ ಮಾಡ್ಬೇಕಂತೆ ಅಂತ ಕೇಳಿದೆ. ಪ್ರಜಾವಾಣಿ ನ್ಯೂಸ್ ಪೇಪರ್ ಹಾಕಿದ್ದು, ರಮ್ಯ ಓಟಗಾರ ರಂಗನಾಥ ತ್ರಿವಿಕ್ರಮ್ ಅಂತಲ್ಲಿ. ಅಲ್ಲಿ ರೇಡಿಯೋದವರು, ಅದು ಯಾವ ರೇಡಿಯೋ ಗೊತ್ತಿಲ್ಲ, ನಿಮ್ಗೆ ನೆನಪಿಲ್ಲ, ಬಟ್ ಹಾಗೆ ಒಂದು ಇಂಟರ್ವ್ಯೂ.
Nice. See? ಸೆಕೆಂಡ್ ಇಂಟರ್ವ್ಯೂ ನಾಟ್ ಹಾಸನ್ ರೇಡಿಯೋ ಇರಬೇಕು. ಅವಾಗ 1998 ಅಲ್ಲಿ ಅನ್ಸುತ್ತೆ. 8 ಅಲ್ಲಿ ನಾನು ಇಂಟರ್ವ್ಯೂ ಕೊಟ್ಟಿದ್ದೆ. Last question. One confession. It is not a question, particular question anymore. For example, I'll start with my confession. See, if I'm down, I mean, if I'm upset or something, I still listen to Navodaya song, which makes me pumped up. And I don't want to tell to people out loud, but it's a secret confession. So, what is your secret confession? Something like that. ನಿನಗೆ ಪ್ರಶ್ನೆ? ಸೀಕ್ರೆಟ್ ಕನ್ಫೆಷನ್ ಅನ್ನೋ ತರ ಆ ತರ ಸೀಕ್ರೆಟ್ಸ್ ನನ್ಗೆ ಹಂಗಿದೆ. ಏನಂದ್ರೆ ನಾನು ಯಾವಾಗಾದ್ರೂ ತುಂಬಾ ಏನೋ ಸ್ವಲ್ಪ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀನಿ, ತುಂಬಾ ಡೌನ್ ಆಗ್ಬಿಟ್ಟಿದ್ದೀನಿ ಅಂತ ಅಂದ್ರೆ ಯಾವಾಗ ನಾನು ನವೋದಯ ಬಗ್ಗೆ ಥಿಂಕ್ ಮಾಡ್ತೀನಿ, ನವೋದಯ ಫ್ರೆಂಡ್ಸ್ ಜೊತೆ ಮಾತಾಡ್ತೀನಿ, ಅದ್ ಹೆಂಗೆ ಆ ಕಾನ್ಫಿಡೆನ್ಸ್ ಬರುತ್ತೆ ಅಂತಾನೆ ಗೊತ್ತಿಲ್ಲ. ಅಂದ್ರೆ ಲೈಕ್ ಬಿ ಒಂಥರ ಎನರ್ಜಿ ಬರುತ್ತೆ ನಂಗೆ. ಓಕೆ, ಸೊ MPL ಸ್ಟಾರ್ಟ್ ಆಗಕ್ಕೆ ಒಂದು 3 ಜನ ಎಲ್ಲೋ ಒಂದು ಹೋಗಿ ಪ್ಲಾನ್ ಮಾಡಿದ್ರಂತೆ. ಅದ್ರಲ್ಲಿ ಒಬ್ರು ಇಲ್ಲಿ ಮಿಸ್ಸಿಂಗ್ ಇದಾರೆ. ಯಾವಾಗ ಎಲ್ಲಿ ಹೋದ್ರು ನೀವು ಒಟ್ಟಿಗೆ ತ್ರಿಮೂರ್ತಿಗಳ ತರ ಇರ್ತೀರಾ ಅಂತ. ಆಲ್ಸೋ ಮಿಸ್ಸಿಂಗ್ ಹಿಮ್. ಅವ್ನು ಹೇಳಿದ್ದು ಅವ್ನು ಬರೋದಕ್ಕೆ ಆಗಲ್ಲ ಅಂತ ಹೇಳಿದ್ದ. ಸೊ ಫೋನ್ ಫ್ರೆಂಡ್ ತರ ನಿನಗೆ ಫೋನ್ ಮಾಡ್ಬಿಟ್ಟು ಮಾಡಿ ಅವರು ಅವಾಗ ಇನ್ಕ್ಲೂಡ್ ಆದಂಗಾಗುತ್ತೆ. ಸಿದ್ಧಾ? ಹಾ ಯಾಕಪ್ಪ ವಿಡಿಯೋ ಹಾಕಪ್ಪ, ನಿನ್ ತೋರಿಸ್ಬೇಕೀಗ. ಇಲ್ಲಿ ಪ್ರಶ್ನೆ ಫೋನ್ ಫ್ರೆಂಡ್ಗೆ ಲೈವ್ ಅಲ್ಲಿ ಇದೆಯಪ್ಪ ರಜಾ. ಯಾರ್ಯಾರ ಕೈಲೋ ಹೇಳ್ಸಂಗಿಲ್ಲ. ಈಗ ನೀನು ಕ್ಯಾಮ್ರಾ ತೋರಿಸ್ಬೇಕು ನಿನ್ ಫೋಟೋನ. ಹಾಯ್, ವಿಡಿಯೋ ಹಾಕೋ. ಎಲ್ಲವನ್ನ ಏನೋ ಫಸ್ಟ್ ಕೇಳು. ಹಾಯ್ Hi. ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಈಗ 60 ಸೆಕೆಂಡ್ಗಳಿದೆ. ಈಗ ನಿಮ್ಮ ಸಮಯ ಈಗ ಸ್ಟಾರ್ಟ್ ಆಗ್ತಾ ಇದೆ. ಪ್ಲೀಸ್. ಅದೇ ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, ಯಾವಾಗ್ಲೂ ತ್ರಿಮೂರ್ತಿಗಳ ತರ ಇರ್ತಾ ಇದ್ರಿ, ಒಬ್ರು ಮಿಸ್ಸಿಂಗ್ ಇದಾರೆ ಇವಾಗ ಇಂಟರ್ವ್ಯೂ ಅಲ್ಲಿ ಅಂತ. ಅದಕ್ಕೇನೆ ಅವ್ರು ಕಾಲ್ ಮಾಡಿದ್ರು ನಿಮ್ಗೆ. ನಾನೇನು ಹೇಳೋದೇ ಇಲ್ಲ. ಸೊ ಅವ್ರಿಬ್ರೆ ಇದಾರಲ್ಲ, ಸೊ ಹಂಗಾಗಿ ಇಂಟರ್ವ್ಯೂಸ್ ಎಲ್ಲ ಅವರೇ ಮಾಡ್ತಾರೆ. ಇವತ್ತು ಬರ್ಬೇಕಿತ್ತು, ನಾನು ಬರೋಣ ಅನ್ಕೊಂಡೆ, ಬಟ್ ಕೆಲಸ ಇತ್ತು, ಹಂಗಾಗಿ ಬರ್ಲಿಲ್ಲ. ಬಟ್ ಐ ಥಿಂಕ್ ನೀವು ಪ್ರೆಷರ್ ಇದ್ದೇನಾದ್ರೆ ಇವ್ರಿಗೆ ಕಾಲ್ 99.99% ಇನ್ಸೈಟ್ಸ್ ಎಲ್ಲ ಕೊಟ್ಟಿರ್ತಾರೆ. ನಾವೇನ್ ಜೊತೆಲಿ ಇರ್ತೀವಿ ಅಷ್ಟೇ. ನೀನೇ ಕಣ ಇಂಪಾರ್ಟೆಂಟ್ ಕಾಗು. 0.1% ಕಣ ಫುಲ್ ಆಗೋದು. ಹೌದು, ಅವಾಗ್ಲೇ ತಾನೇ 100 ಆಗುತ್ತೆ. ಒಂದು ಫನ್ ರೌಂಡ್ ಮಾಡೋಣ, ರ್ಯಾಪಿಡ್ ಫೈರ್. ಓಕೆ, ನೀವು ಓವರ್ ಥಿಂಕ್ ಮಾಡಂಗಿಲ್ಲ, ಬೇಗ ಬೇಗ ಆನ್ಸರ್ ಮಾಡ್ಬೇಕು, ಟಕ್ ಟಕ್ ಅಂತ. ಓಕೆ, ಇಬ್ರಿಗೂ ಒಂದೇ ಕ್ವಶನ್, ಕಾಮನ್ ಕ್ವಶನ್, ಟಕ್ ಅಂತ ನಿನ್ನಿಂದ ಸ್ಟಾರ್ಟ್ ಆಗ್ಲಿ. ಯಾರಾದ್ರೂ ಆನ್ಸರ್ ಮಾಡ್ಬೋದು. ಓಕೆ, ಮಾರ್ನಿಂಗ್ PT ಆರ್ ಈವ್ನಿಂಗ್ ಗೇಮ್ಸ್? ಈವ್ನಿಂಗ್ ಗೇಮ್ಸ್. ಮೆಸ್ ಫುಡ್ ಅಥವಾ ಅಮ್ಮ ಮಾಡಿದ ಫುಡ್? ಅಫ್ಕೋರ್ಸ್ ಅಮ್ಮ ಮಾಡಿದ ಫುಡ್. ಸ್ಟಡಿ ಅವರ್ ಆರ್ ಗಾಸಿಪ್ ಅವರ್? ಗಾಸಿಪ್ ಅವರ್, ಬಟ್ ನಾವಂತೇನು ಗಾಸಿಪ್ ಮಾಡ್ತಿರ್ಲಿಲ್ಲ. ಓ, Gossip ಎಲ್ಲ ನಿಮ್ಮ ಹತ್ರ ಬರ್ತಾ ಇತ್ತು. ನಾವು ನಿಮ್ ಬಗ್ಗೆ ಗಾಸಿಪ್ ಜಾಸ್ತಿ ಆಗ್ತಿತ್ತು. ಮಾಡಿದ್ವಿ, ನಿಮ್ ಬಗ್ಗೆ ಬೇರೆಯವ್ರು ಗಾಸಿಪ್ ಮಾಡ್ತಿದ್ರೆ ನೀವ್ ಮಾಡ್ತಿರ್ಲಿಲ್ಲ. ಯು ಆರ್ ದಿ ಸಬ್ಜೆಕ್ಟ್ ಫಾರ್ ದೆಮ್. ಓಕೆ, ಮ್ಯಾಥ್ಸ್ ಆರ್ ಇಂಗ್ಲಿಷ್ ಸರ್? ಮ್ಯಾಥ್ಸ್ ಟೀಚರ್ ಆರ್ ಇಂಗ್ಲಿಷ್ ಟೀಚರ್? ಬೋತ್ ಆಕ್ಚುಲಿ. ನಮ್ಗೆ ಫಾರ್ಚುನೇಟ್ಲಿ ಇಬ್ರು ಸಹ ಒಳ್ಳೆ ಟೀಚರ್ಸ್ ಇದ್ರು, ಮ್ಯಾಥ್ಸ್ ಅಂಡ್ ಬೋತ್ ಇಂಗ್ಲಿಷ್. ಓಕೆ, ಪರ್ಸನಲಿ ಇಂಗ್ಲಿಷ್ ಲಿಟರೇಚರ್ ಇಂಟ್ರೆಸ್ಟ್ ಇರೋದ್ರಿಂದ ಇಂಗ್ಲಿಷ್ ಅಂತ ಹೇಳ್ಬೋದು. ಬಿಕಾಸ್ ಮೇಡಮ್ ಮೇಡ್ ಇಟ್ ಸೋ ಈಸಿ ಮ್ಯಾಥಮೆಟಿಕ್ಸ್. ಓಕೆ, ನಿಮ್ಗೆ? ಇಲ್ಲ, ಆಲ್ಮೋಸ್ಟ್ ಎರಡು ಒಂದೇ. ಕಲ್ಚರಲ್ ಮೀಟ್ ಆರ್ ಸ್ಪೋರ್ಟ್ಸ್ ಮೀಟ್? ಕಲ್ಚರಲ್. ನಮ್ಗೆ ಆಲ್ಮೋಸ್ಟ್ ಬೋತ್ ಆರ್ ಈಕ್ವಲ್. ಸ್ಪೋರ್ಟ್ಸ್ ಸ್ವಲ್ಪ ಜಾಸ್ತಿ ಅಷ್ಟೇ. ನನ್ಗೆ ಇವಾಗ ನನಗೂ ಈಕ್ವಿಲಿಬ್ರಿಯಂ ಬಂದಿದೆ ಎರಡು ಮಧ್ಯೆ. ಸೊ ಕಲ್ಚರಲ್ ಇದ್ದೆ, ಇಲ್ಲ ಸ್ಕೂಲ್ ಟೈಮ್ ಅಲ್ಲಿ ಕಲ್ಚರಲ್, ಇವಾಗ ಮೇ ಬಿ ಎರಡು. ಓಕೆ, ಓಕೆ, ಆನ್ಯುವಲ್ ಡೇ ಪರ್ಫಾರ್ಮೆನ್ಸ್ ಆರ್ ಸ್ಪೋರ್ಟ್ಸ್ ಡೇ ಮೆಡಲ್? ಆನ್ಯುವಲ್ ಡೇ ಪರ್ಫಾರ್ಮೆನ್ಸ್. ನಂಗೆ ಸ್ಪೋರ್ಟ್ಸ್ ದಿನ ಮೆಡಲ್ ಅಂತ ಏನೋ ಅಂತ ಆಸೆ ಏನಿರ್ಲಿಲ್ಲ. ಆದ್ರೆ ನಿಮ್ಗೆ ಬರ್ತಾ ಇತ್ತು ಮೆಡಲ್? ಬರ್ತಿತ್ತು, ಇಟ್ಸ್ ಫೈನ್. ಓಕೆ, ಲೇಟ್ ನೈಟ್ ಟಾಕ್ಸ್ ಆರ್ ಅರ್ಲಿ ಮಾರ್ನಿಂಗ್ ವಾಕ್? ಅಫ್ಕೋರ್ಸ್ ಲೇಟ್ ನೈಟ್. ಇವಾಗ ಹೇಳಿದ್ರೆ ಅರ್ಲಿ ಮಾರ್ನಿಂಗ್ ರನ್ಸ್. ಈಗಲ್ಲ, ನವೋದಯ ಟೈಮ್ಸ್ ಅಲ್ಲಿ ಲೇಟ್ ನೈಟ್ಸ್, ಇವನ್ ಫಾರ್ ಲಾರ್ಜ್ ಎಕ್ಸ್ಟೆಂಟ್. ಅದಾದ್ಮೇಲೂ ಸಹ ಕಾಲೇಜ್ ಡೇಸ್ ಅಲ್ಲೆಲ್ಲ ನೈಟ್ ಔಲ್ಸೆ. ಬಟ್ ಇವಾಗ ಮೇ ಬಿ ವಯಸ್ಸಾಗಿರೋ ಸೈನ್ ಇರ್ಬೋದು, ಅರ್ಲಿ ಮಾರ್ನಿಂಗ್. ಓಕೆ, ಲೈಟ್ಸ್ ಆಫ್ ಮಸ್ತಿ ಅಥವಾ ಸೈಲೆಂಟ್ ಸ್ಟಡಿ ಅವರ್?
ಲೈಟ್ ಆಫ್ ಲೈಟ್ ಮಸ್ತಿ. House competition or inter-school competition? ಹೌಸ್ ಕಾಂಪಿಟೇಷನ್. Navodaya days or present days? ಎರಡು ಆಲ್ಟುಗೆದರ್ ಡಿಫ್ರೆಂಟ್ ಟೈಮ್ ಪೀರಿಯಡಲ್ಲಿರೋದು. ಎರಡೂ ಚೆನ್ನಾಗಿದೆ, ಬಟ್ ಅಫ್ಕೋರ್ಸ್ ವಿ ಆರ್ ಮಿಸ್ಸಿಂಗ್ ನವೋದಯ ಡೇಸ್. ನನಗೆ ಮೇ ಬಿ ಪ್ರೆಸೆನ್ಸ್ ಅನ್ನೋದನ್ನೇ ಜಾಸ್ತಿ ನಾನು ಇಷ್ಟಪಡ್ತೀನಿ, ಅದನ್ನೇ ಜಾಸ್ತಿ ಚೆರಿಶ್ ಮಾಡ್ತೀನಿ. ಬಟ್ ನೋ ಕಂಪ್ಲೇಂಟ್ಸ್ ಫಾರ್ ನವೋದಯ ಡೇಸ್. ಐ ಹ್ಯಾವ್ ಗ್ರೇಟ್ ಮೆಮೊರೀಸ್. Thank you. So ಇವಾಗ rapid fire. ಸರಿಯಾಗಿ ಬ್ಯಾಟಿಂಗು. ಏನ್ ಸರಿ ಬ್ಯಾಟಿಂಗ್ ಅಲ್ಲ, ಯಾರೋ ಪರ್ಸನ್ ಅನ್ನ ಐಡೆಂಟಿಫೈ ಮಾಡ್ಬೇಕಾ? ಇಲ್ಲಿ ಪ್ಲೇಟು, ಮೌಂಟೇನು, ಪುಳಿಯೋಗರೆ. Okay, ನಾನು ಕೇಳ್ತೀನಿ ಇವಾಗ. ಓಕೆ, ನವೋದಯದಲ್ಲಿ ರಾಜೀವ್ ಗಾಂಧಿ ಶ್ರುತಿವಂದನ ಅಲ್ಲಿ ಅಷ್ಟೇನಾ? ಅದೇನಾ? ಹಳೆಕೋಟೆ ಬೆಟ್ಟ. ಓಕೆ, ಸ್ಕೂಲು, ಆರ್ಚ್, ಸ್ಟಾರ್ಟಿಂಗ್ ಎಂಟ್ರೆನ್ಸ್, ಒಳಗಡೆ ಸ್ಕೂಲ್, ಅಕಾಡೆಮಿಕ್ ಬ್ಲಾಕ್, MPR. ಅಷ್ಟೇನಾ? ಅಷ್ಟೇ. ಕಷ್ಟ ಆಗ್ಬೋದು ಅಂತೆಲ್ಲ ಈಸಿ ಇಟ್ಕೊಂಡಿದೀವಿ. ಕೇಳಿ. ಅಕಾಡೆಮಿಕ್ ಹಾಲ್, ಸ್ಟಡಿ ಅವರ್ಸು, ಓಕೆ, ಕ್ಲಾಸ್ ರೂಮು, ಓಕೆ, ಸೂಪರ್ವಿಷನ್ ಸ್ಟಡಿನಾ? ಮಾತಾಡಂಗೆ. ಸೂಪರ್ವಿಷನ್ ಸ್ಟಡಿ ಅವರ್ಸು, ಎಕ್ಸಾಮ್, ಲೈಬ್ರರಿ. ಬುಕ್ಸ್ಗಳು ತುಂಬಾ ಇರ್ತವೆ ಅಂತ. ಓಕೆ, PET, ಪಾಳ್ಯ, ಅಸೆಂಬ್ಲಿ, ಮಾರ್ನಿಂಗ್ ಅಸೆಂಬ್ಲಿ. ಈಸಿ ಆಗುತ್ತೆ. ಹುಡುಗ ಹುಡುಗಿ ಎಲ್ಲ ಜೊತೆಲಿ ಹೋಗ್ತಾ ಇದ್ದಿದ್ದು. ಕ್ಲಸ್ಟರ್ ಮೀಟಾ? ಟೀ ಟೈಮ್, ಬಾಯ್ಸ್ ಅಂಡ್ ಗರ್ಲ್ಸ್, ಕೋವಿಡ್ ಎಜುಕೇಶನ್. ಕೋಎಡ್ ಎಜುಕೇಶನ್. ಕಷ್ಟ ಇದೆ, ಬೇಕು. ನವೋದಯ. ನವೋದಯದಲ್ಲಿ ಹುಡುಗ ಹುಡುಗಿಯರು ಎಲ್ಲರೂ ಒಟ್ಟಿಗೆ. ಓಕೆ, ಸ್ಪೋರ್ಟ್ಸ್ ಮೀಟು, ಕಲ್ಚರಲ್ ಮೀಟು, ಆಮೇಲೆ ಇನ್ನೊಂದು ಮೀಟ್ ಹೇಳಪ್ಪ ಸರ್. ಅಲ್ಯೂಮಿನಿ ಮೀಟ್.